ನೀನು ಎಲ್ಲ ಜನರಿಗೆ ಕಾಣಲ್ಪಡಬೇಕು. ಹಾಗಾದರೆ ಒಂದು ವೇಳೆ ನಾವು ನಿನ್ನ ಸುದ್ದಿನ ಅಲ್ಲಿ ಕೇಳಿದ್ದೀವಿ ಅಷ್ಟೇ, ನೀನು ಮಾಡ್ತದೆಯೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಒಂದು ವೇಳೆ ನೀನು ಮಾಡುವುದು ನಿಜವಾಗಿದ್ದರೆ ಅದನ್ನು ನೀನು ಏನು ಮಾಡು, ಹೋಗಿ ಜಾತ್ರೆಯಲ್ಲಿ ಮಾಡು. ಹಲ್ಲೆಲೂಯ. ಎಲ್ಲಿ ಮಾಡು? ಜಾತ್ರೆಯಲ್ಲಿ ಮಾಡು. ಹೋಗಿ ಅಲ್ಲಿ ಯೆರೂಸಲೇಮಿನಲ್ಲಿ ಜಾತ್ರೆ ನಡೀತಿರ್ತದೆ. ಸಾವಿರಾರು ಜನ, ಎಷ್ಟೋ ಅಸಂಖ್ಯವಾದ ಜನ ಆ ಜಾತ್ರೆಯಲ್ಲಿ ಕೂಡಿ ಬಂದಿರ್ತಾರೆ. ನೀನು ಹೋಗಿ ಏನು ಮಾಡು, ಅಲ್ಲಿ ಹೋಗಿ ಆ ಜಾತ್ರೆಯಲ್ಲಿ ಒಂದು ಬೋರ್ಡ್ ಹಾಕ್ಯ, ಬರ್ರಿ ಅದ್ಭುತ ಮಾಡ್ತೀನಿ ನಾನು, ಕುಂಟ್ರೆಲ್ಲ ಬರ್ರಿ ಅಂತ ಹೇಳು. ಎಲ್ಲರೂ ಬರ್ತಾರೆ. ಎಲ್ಲ ಪಬ್ಲಿಕ್ ಗ್ರೌಂಡ್ನಾಗ ಒಂಥರ ಸರ್ಕಸ್ ಮಾಡ್ದಂಗೆ ಮಾಡಿ ನೀನು ಎಲ್ರಿಗೂ ಮಿರಾಕಲ್ ಅದ್ಭುತಗಳನ್ನ ಮಾಡು. ಜಾತ್ರೆಗೆ ನಿನ್ನನ್ನು ನೋಡಿದವರೆಲ್ಲ, ನಿನ್ನಿಂದ ಅದ್ಭುತ ಹೊಂದ್ಕೊಂಡವರೆಲ್ಲ ನಿನ್ನನ್ನು ಗುರುತು ಹಿಡಿತಾರೆ ಅಂತ ಈತನ ಸಹೋದರರೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಅದಕ್ಕೆ ಒಂದು ಮಾತು ಹೇಳ್ತಾರೆ, ನನ್ನ ಸಮಯವು ಇನ್ನೂ ಬಂದಿಲ್ಲ. ಹಲ್ಲೆಲೂಯ. ನನ್ನನ್ನು ಇಡೀ ಲೋಕವೆಲ್ಲ ಆರಾಧನೆ ಮಾಡುವ ಕಾಲ ಬರ್ತತೆ. ಹಲ್ಲೆಲೂಯ. ಯೇಸು ಸ್ವಾಮಿ ಗೊತ್ತಿತ್ತು ಇಡೀ ಲೋಕವೇ ಗುರುತಿಡುವಂಥ ಸಮಯ ಬರ್ತತೆ, ಇಡೀ ಲೋಕವೇ ನನ್ನಿಂದ ಅದ್ಭುತವನ್ನು ಹೊಂದಿಕೊಳ್ಳುವಂಥ ಸಮಯ ಬರ್ತತೆ. ಆದರೆ ಆ ಸಮಯ ಇನ್ನೂ ಬಂದಿಲ್ಲ. ಆಮೆನ್. ಹಲ್ಲೆಲೂಯ. ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ, ಯೇಸು ಸ್ವಾಮಿ ಸಹೋದರರು ಹೇಳ್ತಾರೆ, ನೀನು ಹೋಗು, ಜಾತ್ರೆಯಲ್ಲಿ ಹೋಗು, ಮಾಡು ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳುವಂಥ ಮಾತು, ನಿಮ್ಮ ಸಮಯ ಯಾವಾಗಲೂ ಸಿದ್ಧವಾಗಿದೆ. ಲೋಕದವರಿಗೆ ಯಾವಾಗಲೂ ಸಮಯ ಸಿದ್ಧ. ಅವರು ಯಾಕಂದರೆ ಅವರು ನೋಡುವಾಗ ಕೆಟ್ಟದ್ದನ್ನು ಮಾಡೋದಕ್ಕೆ ಟೈಮು ನೋಡ್ತಾರೆ. ಅವರು ಟೈಮ್ ನೋಡೋಂಗಿಲ್ಲ. ಯಾವಾಗಲೂ ಅವರು ಕೆಟ್ಟದ್ದನ್ನು ಮಾಡೋದರಲ್ಲಿ ಎನಿ ಟೈಮ್ 24/7 ಯಾವಾಗಲೂ ಸಿದ್ಧವಾಗಿರ್ತತೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸಮಯವು ಇನ್ನೂ ಬಂದಿಲ್ಲ. ಆಮೆನ್. ಹಲ್ಲೆಲೂಯ. ನನ್ನ ಸಮಯವು ಇನ್ನೂ ಬಂದಿಲ್ಲ. ಹಲ್ಲೆಲೂಯ. ಯಾಕಂದರೆ ಗೊತ್ತು, ತಂದೆಯು ನೇಮಿಸಿದಂಥ ಒಂದು ಕಾಲ ಇದೆ. ಆ ಕಾಲದಲ್ಲಿ ಇದಿಗೋ ಎಲ್ಲ ಜಾತಿ ಜನಾಂಗದವರು ನನ್ನನ್ನು ಆರಾಧಿಸುವಂಥ ಸಮಯ ಬರ್ತತೆ, ನನ್ನನ್ನು ಗುರುತಿಡುವಂಥ ಸಮಯ ಬರ್ತದಂತೇಳಿ ಯೇಸು ಸ್ವಾಮಿ ಬಲ್ಲವರಾಗಿದ್ದು, ಯೇಸು ಸ್ವಾಮಿ ಹತ್ರ ಸಾಮರ್ಥ್ಯ ಇರಲಿಲ್ಲ ಅಂತಲ್ಲ, ಯೇಸು ಸ್ವಾಮಿ ಹತ್ರ ಶಕ್ತಿ ಇತ್ತು, ಯೇಸು ಸ್ವಾಮಿ ಹತ್ರ ಸಾಮರ್ಥ್ಯ ಇತ್ತು. ಆದರೆ ಆತನು ಯಾವುದನ್ನು ಕೂಡ ಆತನು ಆ ಕ್ಷಣದಲ್ಲಿ ಎಲ್ಲ ಸಮಯದಲ್ಲಿ ಆತನು ಉಪಯೋಗ ಮಾಡಲಿಲ್ಲ. ಬದಲಾಗಿ ಆ ಒಂದು ಸಮಯ ಅಂತೇಳಿ ಬರುವಾಗ ಅದಕ್ಕೆ ಆದಂಥ ಸಮಯದಲ್ಲಿ ಆತನು ಎಲ್ಲವನ್ನು ಉಪಯೋಗ ಮಾಡಿದನು. ಪ್ರಿಯರೇ, ಆಮೆನ್. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರಿಗೆ ಸ್ತೋತ್ರ. ದೇವರು ನಮ್ಮನ್ನು ಕರೆದಾಗ, ದೇವರು ನಮ್ಮನ್ನು ನೇಮಿಸಿದಾಗ, ದೇವ್ರ ಮೇಲೆ ನಾವು ವಿಶ್ವಾಸ ಇಟ್ಟಿದ್ದೀವಿ, ನಾವು ದೇವ್ರಿಗೆ ನಡ್ಕೊಳ್ತಾ ಇದ್ದೀವಿ, ನಾವು ಚರ್ಚಿಗೆ ಬರ್ತಾ ಇದ್ದೀವಿ, ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೀವಿ. ಆದರೆ ಕೆಲವು ಸಾರಿ ನಮಗೆ ಅನಿಸ್ತತೆ, ಏನಪ್ಪ ಇದು, ನಾವು ಪ್ರಾರ್ಥನೆಗೆ ಬರ್ತಾನೆ ಇದ್ದೀವಿ, ಸಭೆಗೆ ಬರ್ತಾನೆ ಇದ್ದೀವಿ, ಆರಾಧನೆ ಮಾಡ್ತಾನೆ ಇದ್ದೀವಿ, ಆದರೆ ಏನು ನಮ್ಮ ಜೀವಿತದಲ್ಲಿ ಆಗ್ತಾನೆ ಇಲ್ಲಲ್ಲ, ನಾವು ಅಂದ್ಕೊಂಡು ದಿನ ನಡೀತಾನೆ ಇಲ್ಲಲ್ಲ, ನಮ್ಮ ಪರಿಸ್ಥಿತಿಗಳು ಬದಲಾಗ್ತಲೇ ಇಲ್ಲಲ್ಲ, ನಾವು ಮೇಲಕ್ಕೆ ಬರ್ತಾನೆ ಇಲ್ಲಲ್ಲ ಅಂಥೇಳಿ ಕೆಲವು ಸಾರಿ ಅನೇಕರಿಗೆ ಆಲೋಚನೆ ಬರುವುದುಂಟು. ಆದರೆ ದೇವ್ರ ಮಗ ಒಂದು ಮಾತ್ರ ಸತ್ಯನ ಗೊತ್ತಾ, ಯಾರೆಲ್ಲ ಆತನನ್ನು ನಂಬಿ ಬಂದಿದ್ದಾರೋ ಅವರನ್ನು ನಿಶ್ಚಯವಾಗಿ ದೇವರು ಕೈ ಬಿಡುವುದಿಲ್ಲ. ಆತನು ಒಂದು ಸಮಯವನ್ನು ನೇಮಿಸಿಟ್ಟಿಕೊಂಡಿದ್ದಾನೆ. ಆತನ ಸಮಯ ಬರುವಾಗ ಧೂಳಿನಲ್ಲಿ ಇದ್ದಂಥವನನ್ನು ಎತ್ತಿ ಸಿಂಹಾಸನದ ಮೇಲೆ ಕುಳ್ಳಿರಿಸುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕುರಿ ಕಾಯ ಅಂಥವನನ್ನು ಎತ್ತಿ ಅರಸನ ಸ್ಥಾನದಲ್ಲಿ ನಿಲ್ಲಿಸುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ಅದಕ್ಕೆ ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡುವಾಗ, ಅಬ್ರಹಾಮನನ್ನು ನಾವು ನೋಡುವಾಗ ತಕ್ಷಣ ಅಬ್ರಹಾಮನನ್ನು ಕರೆದ ತಕ್ಷಣ ದೇವರು ಅಬ್ರಹಾಮನನ್ನು ಆಶೀರ್ವಾದ ಮಾಡಿ ಅವನ ಹೆಸರನ್ನು ಪ್ರಸಿದ್ಧಿಗೆ ತಂದು ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲಿಲ್ಲ. ಬಟ್ ಬದಲಾಗಿ ದೇವರ ವಾಗ್ದಾನ ಇತ್ತು. ಆದರೆ ವಾಗ್ದಾನಕ್ಕಾಗಿ ಅಬ್ರಹಾಮನ ಕಾದುಕೊಂಡಿದ್ನು. ಮತ್ತು ಹಂಗಂತೇಳಿ ಅಬ್ರಹಾಮನು ನಾನು ಜಲ್ದಿ ಏನೋ ಅಭಿವೃದ್ಧಿ ಆಗಿಬಿಡ್ಬೇಕು, ಶ್ರೀಮಂತನ ಆಗಿಬಿಡ್ಬೇಕಂತೇಳಿ ಅವನ ಅಡ್ಡ ಮಾರ್ಗಗಳನ್ನು ಹಿಡಿಲಿಲ್ಲ. ನಾವು ಅದಕ್ಕೆ ಉದಾಹರಣೆ ಏನಪ್ಪ, ಅವನ ಅಡ್ಡ ಮಾರ್ಗಗಳನ್ನು ಹಿಡಿಲಿಲ್ಲ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ, ಅಬ್ರಹಾಮನು ಮತ್ತು ಲೋಟನು ಒಟ್ಟಾಗಿ ಜೀವಿಸ್ತಿರ್ಬೇಕಾದ್ರೆ ಲೋಟನು ಅಬ್ರಹಾಮನಿಂದ ಬೇರೆ ಆಗಿರ್ತಾನೆ. ಲೋಟನು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ವಾಸಿಸುವ ಸಂದರ್ಭದಲ್ಲಿ ಬೇರೆ ಒಂದು ರಾಜರು ಬಂದು ಆ ಸೊದೋಮನ ಲೂಟಿ ಮಾಡಿ ಅಲ್ಲಿರುವಂಥ ಲೋಟನನ್ನು ಮಾತ್ರವಲ್ಲದೆ ಆ ಸೊದೋಮಿನ ಪಟ್ಟಣದವರನ್ನು ಎಲ್ಲರನ್ನ ಅವರು ಸರಿಯಾಗಿ ಹಿಡಿದುಕೊಂಡು ಹೋದಾಗ ಆ ವಿಷಯ ಅಬ್ರಹಾಮನಿಗೆ ಗೊತ್ತಾಗ್ತತೆ. ಅಬ್ರಹಾಮನಿಗೆ ಗೊತ್ತಾದಾಗ ಅಬ್ರಹಾಮನು 300 ಜನ ಆಳುಗಳನ್ನು ಕರೆದುಕೊಂಡು ಹೋಗಿ ಬೆನ್ನಟ್ಟಿ ಹೋಗಿ ಅವ್ರನ್ನ ಜಯಿಸಿಕೊಂಡು ಬರ್ತಾನೆ. ಬಿಡಿಸ್ಕೊಂಡು ಬಂದಾಗ ಆ ಸೊದೋಮಿನ ಅರಸನು ಅಬ್ರಹಾಮನಿಗೊಂದು ಮಾತು ಹೇಳ್ತಾನೆ. ಆದಿಕಾಂಡ 14-21 ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಈ ರೀತಿಯಾಗಿ ಹೇಳ್ತದೆ. ಆದಿಕಾಂಡ 14ನೇ ಅಧ್ಯಾಯ
21ನೇ ವಚನದಿಂದ ಓದ್ರಿ. ಸೊದೋಮಿನ ಅರಸನು ಅಬ್ರಹಾಮನಿಗೆ ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಅಬ್ರಹಾಮನು ಅವನಿಗೆ ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು. ಆಮೇನ್. ಹಲ್ಲೆಲೂಯ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹಲ್ಲೆಲೂಯ. ಅಬ್ರಹಾಮನು ಸೋದೋಮಿನ ಅರಸನಿಗೆ ಈ ರೀತಿಯಾಗಿ ಹೇಳ್ತಿದ್ದಾನೆ ಏನಪ್ಪ ಅಂತಂದರೆ ಹೇಗೂ ದೇವರು ಯಾಕೆ ಅಬ್ರಹಾಮನು ಅವನಿಗೆ ಹೇಳಿದ್ನಪ್ಪ ಅಂತಂದರೆ ಈ ರೀತಿಯಾಗಿ ಆ ಒಂದು ಅರಸನು, ಸೋದೋಮಿನ ಅರಸನು, ಅವರಿಗೂ ಇವರಿಗೂ ಯಾವುದೇ ಒಂದು ಮ್ಯಾಚ್ ಇಲ್ಲ. ಆ ಸೋದೋಮ್ ಪಟ್ಟಣ ಎನ್ನುವಂಥದ್ದು ಭಯಂಕರ ದುರ್ಮಾರ್ಗತನದಿಂದ ತುಂಬಿದ ಪಟ್ಟಣ. ಅಲ್ಲಿ ನಡೀತಿರುವಂಥ ಕೃತ್ಯಗಳು ಅದು ಹೇಳಲು ಅಸಖ್ಯವಾದ ಕೃತ್ಯಗಳು. ಅಲ್ಲಿ ಭಯಂಕರ ಒಂದು ಮಾಟ ಮಂತ್ರಗಳು, ವಿಗ್ರಹಾರಾಧನೆ ನಡೀತಿದ್ದಂಥ ಒಂದು ಸ್ಥಳ ಸೋದೋಮ್ ಪಟ್ಟಣ. ಆದರೆ ಅಬ್ರಹಾಮನು ಹೇಳ್ತಾನೆ, ಹೇಗೂ ಒಂದು ದಿವಸ ನನ್ನನ್ನು ಐಶ್ವರ್ಯವಂತನಾಗಿ ಮಾಡ್ತಾನೆ. ಈ ಸಮಯದಲ್ಲಿ ಅಬ್ರಹಾಮನ ಐಶ್ವರ್ಯವಂತನ ಇರಲಿಲ್ಲ ಅಂತ ಕೇಳೋದಾದರೆ ಆಲ್ರೆಡಿ ಅಬ್ರಹಾಮನ ಐಶ್ವರ್ಯವಂತನ ಇದ್ದನು. ಆದರೆ ಅಬ್ರಹಾಮನು ಹೇಳ್ತಾನೆ, ಇನ್ನೂ ನನ್ನನ್ನು ದೇವರು ಹೆಚ್ಚಿಸುತ್ತಾನೆ. ಹಲ್ಲೆಲೂಯ. ಇನ್ನೂ ನನ್ನನ್ನು ದೇವರು ಅಭಿವೃದ್ಧಿ ಮಾಡ್ತಾನೆ. ನಿನ್ನದರಲ್ಲಿ ಯಾವುದು ನನಗೆ ಬೇಡ ಅಂತೇಳಿ ನಂಬಿಕೆಯಿಂದ ನಿಂತ್ಕೊಳ್ತಾನೆ. ಆ ಸಮಯದಲ್ಲಿ 14ನೇ ಅಧ್ಯಾಯದಲ್ಲಿ ಈಗ ನೋಡ್ರಿ, ಆ 14ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ಈ ವಿಷಯ ನಡೀತದೆ. 15ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ ದೇವರಲ್ಲಿ ಮತ್ತೆ ಮಾತನಾಡ್ತಾನೆ. 15ನೇ ಅಧ್ಯಾಯ 1ನೇ ವಚನ ಓದಿ ನೋಡ್ರಿ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವು ಇಟ್ಟದೆ ಎಂಬುದೇ. ಆಮೆನ್. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಅಬ್ರಹಾಮನೇ, ಭಯಪಡಬೇಡ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನ ಇಟ್ಟಿದೆ. ಆಮೇನ್. ಹಲ್ಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಭಯಪಡಬೇಡ, ನಿನಗೋಸ್ಕರ ಆಶೀರ್ವಾದವನ್ನು ದೇವರು ಇಟ್ಕೊಂಡಿದ್ದಾನೆ. ಹಲ್ಲೆಲೂಯ. ಕೆಲವು ಸಾರಿ ಹಿಂಗೆ ಅನಿಸ್ತತೆ, ಲೋಕದವರು ಹೆಂಗೆ ಬೇಕಂಗೆ ಬದುಕ್ತಿದ್ದಾರೆ, ಹೆಂಗೆ ಬೇಕಂಗೆ ಮೋಸ ಮಾಡಿ ಬದುಕ್ತಿದ್ದಾರೆ. ನಾವು ಕೂಡ ಲೋಕದವ್ರು ಹಂಗೆ ಇದ್ದಿದ್ರೆ, ನಾವು ಕೂಡ ಮೋಸ ಮಾಡಿಬಿಟ್ಟಿದ್ರೆ, ನಾವು ಕೂಡ ಅವ್ರ ತಲೆ ಹೊಡೆದ್ಬಿಟ್ಟಿದ್ರೆ ಐಶ್ವರ್ಯವಂತರ ಆಗ್ಬಿಡ್ತಿದ್ವೇನೋ, ಅಭಿವೃದ್ಧಿ ಆಗ್ಬಿಡ್ತಿದ್ವೇನೋ ಅಂತ. ಇಲ್ಲ. ನೀನು ನೀತಿವಂತನಾಗಿ ನಿಂತಿದ್ದೀಯಲ್ಲ, ನೀನು ದೇವರು ನನ್ನನ್ನು ಮೇಲೆತ್ತುತ್ತಾನೆ ಅಂತೇಳಿ ನಿಂತಿದೆಯಲ್ಲ, ದೇವರ ಒಂದು ಸಮಯಕ್ಕಾಗಿ ನೀನು ಕಾಯ್ತಿದೆಯಲ್ಲ, ದೇವರು ನಿಶ್ಚಯವಾಗಿ ನಿನ್ನನ್ನು ಕೈ ಬಿಡುವುದಿಲ್ಲ. ಅನೇಕರ ಮುಂದೆ ದೇವರು ನಿನ್ನನ್ನು ತಲೆಯಾಗಿ ಎತ್ತಲಿಕ್ಕಿದ್ದಾನೆ. ಆಮೇನ್. ಹಲ್ಲೆಲೂಯ. ದೇವರು ನಿಶ್ಚಯವಾಗಿ ಆತನನ್ನು ನಂಬಿ ಬಂದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಬದಲಾಗಿ ದೇವರು, ಆದರೆ ನಮ್ಮ ಸಮಯದಲ್ಲಿ ಆತನು ಮಾಡುವುದಿಲ್ಲ, ತನ್ನ ಸಮಯದಲ್ಲಿ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ನನಗನ್ನಿಸ್ತು ಏನಪ್ಪ ಅಂತಂದರೆ, ಯಾಕೆ ಅಬ್ರಹಾಮನನ್ನು ಸಡನ್ನಾಗಿ ದೇವರು ಮೇಲೆತ್ತಲಿಲ್ಲ, ಸಡನ್ನಾಗಿ ಅವನಿಗೆ ಬಹುಮಾನ ಕೊಡಲಿಲ್ಲ ಅಂತೇಳಿ ನೋಡುವಾಗ, ಆದರೆ ಅದಕ್ಕಿಂತ ಮುಂಚೆ ಅಬ್ರಹಾಮನು ಅನೇಕ ವಿಷಯಗಳಲ್ಲಿ ಪರೀಕ್ಷಿಸಲ್ಪಟ್ಟನು. ಆಮೇನ್. ಹಲ್ಲೆಲೂಯ. ಎಲ್ಲರೂ ಜೋರಾಗಿ. ಅದಕ್ಕಿಂತ ಮುಂಚೆ ಅಬ್ರಹಾಮನ್ ಏನು ಮಾಡಿದ್ದು? ಪರೀಕ್ಷಿಸಲ್ಪಟ್ಟನು. ಅದಕ್ಕಿಂತ ಮುಂಚೆ ಅಬ್ರಹಾಮನ್ ಏನು ಮಾಡಿದಂತೆ? ಪರೀಕ್ಷಿಸಲ್ಪಟ್ಟನು. ಆಮೇನ್. ಹಲ್ಲೆಲೂಯ. ದೇವರು ನಮ್ಮನ್ನು ಕರೆದಾಗ, ದೇವರು ನಮ್ಮನ್ನು ಮೇಲೆತ್ತುವುದಕ್ಕಿಂತ ಮುಂಚೆ ಕೆಲವು ಸಾರಿ ನಾವು ಪರೀಕ್ಷೆಗೆ ಒಳಗಾಗ್ತೇವೆ. ಹಲ್ಲೆಲೂಯ. ಅಬ್ರಹಾಮನು ಕೂಡ ಪರೀಕ್ಷಿಸಲ್ಪಟ್ಟನು. ಯಾವ ರೀತಿ ಅಂದರೆ, ಅನೇಕ ವಿಧದಲ್ಲಿ ಅಬ್ರಹಾಮನು ಪರೀಕ್ಷಿಸಲ್ಪಟ್ಟನು. ಏನಪ್ಪ ಅಂತಂದರೆ, ನೀವು ನೋಡ್ರಿ, ಬೈಬಲ್ನಲ್ಲಿ ಯಾರೇ ಕೂಡ ಒಂದು ಸ್ಟೆಪ್ಪಿಂದ ಮತ್ತೊಂದು ಸ್ಟೆಪ್ಪಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಪರೀಕ್ಷೆ ಅನ್ನುವಂಥದ್ದು ಇದ್ದೇ ಇರ್ತದೆ. ಹಲ್ಲೆಲೂಯ. 9ರಿಂದ 10ಕ್ಕೆ ಹೋಗ್ಬೇಕಂದ್ರೆ 9ನೇ ಕ್ಲಾಸ್ನಾಗ ಒಂದು ಪರೀಕ್ಷೆ ಇರ್ತತೆ. 9ರಿಂದ 10ಕ್ಕೆ ಹೋಗ್ಬೇಕಂದ್ರೆ 10ನೇ ಕ್ಲಾಸ್ನಾಗ ಒಂದು ಪರೀಕ್ಷೆ ಇರ್ತತೆ. ಹಂಗೆ
ಒಂದು ಡಿಗ್ರಿ ಎಲ್ಲ ಮುಗಿದ ಮೇಲೆ ಅಲ್ಲಿಂದ ಒಂದು ದೊಡ್ಡ ಉದ್ಯೋಗಕ್ಕೆ ಒಂದು ಚೇರ್ ಮೇಲೆ ಕುಂದಿರ್ಬೇಕಂದ್ರೆ ಅಲ್ಲೊಂದು ಪರೀಕ್ಷೆ ಇರ್ತತೆ. ಅಲ್ಲೂಯ್ಯ ಅದನ್ನು ದಾಟ್ಕೊಂಡೇ ಹೋಗ್ಬೇಕು. ಹಂಗೆ ಡೈರೆಕ್ಟಾಗಿ ನಾನು ಪರೀಕ್ಷೆ ಇಲ್ಲ, ನಾನು ಏನಿಲ್ಲ ರೀ ಡೈರೆಕ್ಟ್ ಬರ್ತೀನಿ ರೀ ಅಂತಂದ್ರೆ ನಡೆಯಂಗಿಲ್ಲ. ನಾನು 9ನೇ ಕ್ಲಾಸ್ ಓದಿಲ್ಲ ರೀ, ಡೈರೆಕ್ಟ್ 10ನೇಗೆ ಕುಂದಿರ್ತೀನಿ. 10ನೇ ಕ್ಲಾಸ್ ಪರೀಕ್ಷೆನೇ ಬರೋದಿಲ್ಲ ನಾನು. ಒಂದು ಉದಾಹರಣೆ ಅನ್ಕೊಳ್ರಿ, 10ನೇ ಕ್ಲಾಸ್ ಪರೀಕ್ಷೆನೇ ಬರೋದಿಲ್ಲ, ನಾನು ಡೈರೆಕ್ಟ್ 11ನೇ ಕ್ಲಾಸ್ನಾಗ ಕುಂದಿರ್ತೀನಿ ಅಂತಂದರೆ ಅಲ್ಲೂಯ್ಯ ಬರೋಂಗಿಲ್ಲ. 10ನೇ ಕ್ಲಾಸ್ ಬರೀ ತಮ್ಮ ಪಾಸ್ ಮಾಡ್ಕೊಂಬ, ನಾವು ಸರಿ ಕಟ್ಟು ಬರೀ, ಆಮೇಲೆ 11ನೇ ಕ್ಲಾಸ್ ಬರೀ ಅಂತೆ, PUC ಬರೀ ಅಂತ ಅಂತಾರೆ. ಅಲ್ಲೂಯ್ಯ ಲೋಕದಲ್ಲಿ ನೋಡಿ ನಾವು ತಿಳ್ಕೊಳ್ಬೇಕು, ಹೌದಲ್ಲ? ಲೋಕದಲ್ಲಿ ಕೂಡ ಒಂದು ಆಫ್ಟ್ರಲ್ ಒಂದು ಪದವಿಗಾಗಿ ಎಷ್ಟೋ ಪರೀಕ್ಷೆಗಳಿರಬೇಕಾದ್ರೆ ನಾವು ದೇವರ ಮಕ್ಕಳು, ದೇವರ ಮಹಿಮೆ ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ಅನೇಕ ಪರೀಕ್ಷೆಗಳನ್ನು ನಾವು ದಾಟ್ಕೊಂಡು ಹೋಗಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ಆ ಒಂದು ಪರೀಕ್ಷೆಗಳಾದ ಮೇಲೆ ದೇವರು ನಿಶ್ಚಯವಾಗಿ ನಮಗೆ ಆ ಒಂದು ಆತನ ಮಹಿಮೆಯ ಆಶೀರ್ವಾದವನ್ನು ಅನುಗ್ರಹಿಸ್ತಾನೆ. ಉದಾಹರಣೆಗೆ ಅಬ್ರಹಾಮನನ್ನು ಯಾವ ರೀತಿಯ ಪರಿಶೋಧನೆ ಮಾಡಿದ್ನು ಅಂತಂದರೆ ನಿಮಗೆಲ್ಲ ಗೊತ್ತುಂಟು. ಯಾವ ರೀತಿಯ ಪರಿಶೋಧನೆ ಮಾಡಿದ್ನು ಅಬ್ರಹಾಮನನ್ನು? ಒಬ್ಬನೇ ಮಗನನ್ನು ಕೊಟ್ಟಿದ್ನು. ಆ ಮಗನಿಂದಲೇ ನಿನಗೆ ಸಂತತಿ ಆಗ್ತಾರಂತ ಹೇಳಿದ್ನು ದೇವರು. ಈಗ ಅವನನ್ನು ಪರೀಕ್ಷಿಸ್ತಾ ಇದ್ದಾನೆ ದೇವರು, ಪರಿಶೋಧನೆ ಮಾಡ್ತಾ ಇದ್ದಾನೆ, ಟೆಸ್ಟ್ ಮಾಡ್ತಾ ಇದ್ದಾನೆ. ಆ ಮಗನನ್ನು ತಂದು ನೀನು ನನಗೆ ಬಲಿ ಕೊಡಬೇಕು ಅಂತೇಳಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಅಬ್ರಹಾಮನು ಒಂದು ಚೆನ್ನಾಗಿ ಗೊತ್ತು, ದೇವರು ನನ್ನದೇನೂ ಇಲ್ಲ, ಎಲ್ಲವೂ ದೇವರದಾಗಿದೆ ಅಂಥೇಳಿ, ಸಮಸ್ತವೂ ನಾನು ಅನ್ನೋದು ನಂದು ಅನ್ನೋದು ಈ ಭೂಮಿ ಮೇಲೆ ಏನಿಲ್ಲ ಅಂಥೇಳಿ ತನ್ನ ಮಗನಾದ ಇಸಾಕನನ್ನು ಬಲಿ ಕೊಡುವುದಕ್ಕಾಗಿ ಸಿದ್ಧವಾದಾಗ, ಹಲ್ಲೆಲೂಯಾ, ಯಾವಾಗ ಬಲಿ ಕೊಡುವುದಕ್ಕಾಗಿ ಸಿದ್ಧವಾಗ್ತಾನೋ ಆ ಕತ್ತಿಗೂ ಬಲಿಗೂ ನಡುವೆ ಒಂದು ದೇವರ ಸ್ವರ ಬರ್ತದೆ. ಆವಾಗ ದೇವರು ಹೇಳ್ತಾನೆ, ಅಬ್ರಹಾಮ ನಿಶ್ಚಯವಾಗಿ ನನ್ನ ಆಣೆಗೂ ನಿನ್ನನ್ನು ಆಶೀರ್ವಾದ ಮಾಡೇ ಮಾಡ್ತೀನಿ. ಹಲ್ಲೆಲೂಯಾ. ನನ್ನ ಆಣೆಗೂ ನಿನ್ನನ್ನು ಮೇಲೆ ಎತ್ತುತ್ತೇನೆ, ನನ್ನ ಆಣೆಗೂ ನಿನ್ನನ್ನು ಅಭಿವೃದ್ಧಿ ಮಾಡೇ ಮಾಡ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮ್ಮನ್ನು ಪರಿಶೋಧನೆಗೆ ಒಳಗಾಗಿ ಮಾಡುವಾಗ ನಾವು ಪರಿಶೋಧನೆಗಳಲ್ಲಿ ನಾವು ಪಾಸ್ ಆಗುವವರಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಒಂದು ದಿವಸ ಮೊನ್ನೆ ಒಂದು ಕಡೆಗೆ ನಾನೊಂದು ಯವನಸ್ಥರ ಕೂಟದಲ್ಲಿ ವಾಕ್ಯ ಹೇಳ್ತಾ ಇದ್ದೆ. ಯವನಸ್ಥರ ಕೂಟದಾಗಿ ಯವನಸ್ಥರ ಜೊತೆಗೆ ನಾನು ಮಾತನಾಡ್ತಿರ್ಬೇಕಾದ್ರೆ ಈ ರೀತಿಯಾಗಿ ಮಾತನಾಡಿದೆ. ಏನಪ್ಪ ಅಂತಂದರೆ, ಈಗ ಒಂದು ಉದಾಹರಣೆ, ಅಲ್ಲಿ ಅನೇಕ ಗ್ಲಾಸ್ಗಳಿರ್ತವೆ, ಅದರಲ್ಲಿ ಕೆಲವೊಂದು ಹೊಲಸಾಗಿರೋ ಗಲೀಜಾಗಿರೋ ಗ್ಲಾಸ್ ಕಪ್ಪುಗಳು ಇರ್ತವೆ, ಮತ್ತು ಕೆಲವು ಚೆನ್ನಾಗಿ ತೊಳೆದು ಪಳಪಳ ಉಳಿಯುವಂಥ ಗ್ಲಾಸ್ ಇರ್ತವೆ. ಆವಾಗ ಈಗ ಆ ಗ್ಲಾಸ್ನ ನೀವೇನೋ ಉಪಯೋಗ ಮಾಡಬೇಕು, ಅಥವಾ ಹಾಲು ಕುಡಿಯೋಕ್ಕೋ ಯಾವುದಕ್ಕೋ ಉಪಯೋಗ ಮಾಡಬೇಕಂತ ಬಂದಾಗ ನೀವು ಅಷ್ಟರಲ್ಲಿ ಯಾವುದನ್ನು ಆರಿಸ್ಕೊಳ್ತೀರಿ? ಗಲೀಜಾಗಿರೋ ಗ್ಲಾಸ್ ಆರಿಸ್ಕೊಳ್ತೀರಾ ಅಥವಾ ಚೆನ್ನಾಗಿರೋದು ಆರಿಸ್ಕೊಳ್ತೀರಾ? ಆದರೆ ಏನೋ ತೊಳಿಲಿಲ್ದು, ಏನೋ ಫುಲ್ಲು ಚಾಯೋ ಅಥವಾ ಸಾಂಬಾರು ಏನೋ ಅಳಿಸೋಗಿರ್ತತೆ ಅಥವಾ ಗಲೀಜಾಗಿರ್ತದೆ ಅಂಥ ಗ್ಲಾಸ್ನ ನೀವು ಆರಿಸ್ಕೊಳ್ತೀರೋ ಅಥವಾ ಚೆನ್ನಾಗಿರೋದನ್ನ ಆರಿಸ್ಕೊಳ್ತೀರ ಅಂತೇಳಿ ಕೇಳಿದೆ ನಾನು. ಅವ್ರು ಹೇಳಿದ್ರು, ಇಲ್ಲ ಚೆನ್ನಾಗಿರೋದು ನಾವು ಆರಿಸ್ಕೊಳ್ತೀವಿ ಅಂತ ಹೇಳಿದರು. ಹಲ್ಲೆಲೂಯಾ. ಚೆನ್ನಾಗಿರೋದೇ ಆರಿಸ್ಕೊಳ್ತೀವ್ರಿ ನಾ ಅಂತ ಹೇಳಿದರು. ಸರಿ, ಈಗ ಹಣ್ಣುಗಳಿದಾವೆ, ಆ್ಯಪಲ್ ಇದ್ದಾವೆ, ನಿಮಗೆ ಆ್ಯಪಲ್ ತಿನ್ನಬೇಕಂತೈತೆ, ಆ್ಯಪಲ್ ತಿನ್ನೋ ಪರಿಸ್ಥಿತಿ ಬಂತು. ನೀವು ಆ್ಯಪಲ್ ತಿನ್ಬೇಕಂತಂದಾಗ ಅಲ್ಲಿ ಕೆಲವು ಭಾಳ ಆ್ಯಪಲ್ಗಳಿರ್ತವೆ, ಅದ್ರಾಗೆ ಯಾರೋ ಅರ್ಧ ತಿಂದು ಸ್ವಲ್ಪ ಅಲ್ಲಿ ಕಚ್ಚಿ ತಿಂದು ಬಿಟ್ಟಿರೋ ಇರ್ತವೆ, ಇನ್ನು ಕೆಲವು ಚೆನ್ನಾಗಿರೋ ಕೂಡ ಇರ್ತವೆ. ಇದರಲ್ಲಿ ನೀವು ಯಾವುದನ್ನು ಆರಿಸ್ಕೊಳ್ತೀರಿ ಅಂತೇಳಿ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ರೀ ನಾವು ಚೆನ್ನಾಗಿರೋದನ್ನೇ ಆರಿಸ್ಕೊಳ್ತೀವಿ ಅಲ್ವಾ. ಹಲ್ಲೆಲೂಯಾ. ಹಂಗೆ ದೇವರು ಕೂಡ ಒಬ್ಬ ವ್ಯಕ್ತಿಯನ್ನು ಯೌವನ ಕಾಲದಲ್ಲಿ ಉಪಯೋಗ ಮಾಡಿಕೊಳ್ಬೇಕಪ್ಪ ಅಂತಂದರೆ, ಲೋಕದಲ್ಲಿ ಸಾವಿರಾರು ಜನರಿದ್ದಾರೆ. ಹಲ್ಲೆಲೂಯಾ. ಯಾರನ್ನ ದೇವರು ಆಶೀರ್ವಾದ ಮಾಡ್ತಾನಂದರೆ, ಯಾವ ಪಾತ್ರೆ ಪರಿಶುದ್ಧವಾಗಿರ್ತದೋ ಆ ಪಾತ್ರೆನ ದೇವರು ತನ್ನ ಕೈಲಿ ತೆಗೆದುಕೊಳ್ತಾನೆ. ಯಾವ ರೀತಿಯಾಗಿ ನೀವು ಆಫ್ಟ್ರಲ್ ಒಂದು ಹಾಲು ಕುಡಿಯೋಕ್ಕೆ ಒಳ್ಳೆ ಗ್ಲಾಸನ್ನು ತೆಗೆದುಕೊಳ್ತಿರೋ ಹಾಗೆ ದೇವರು ತನ್ನ ಮಹಿಮೆಯಿಂದ ತುಂಬಬೇಕಂದ್ರೆ, ತನ್ನ ಆಶೀರ್ವಾದದಿಂದ ತುಂಬಬೇಕಂದ್ರೆ, ತನ್ನ ಸಾಮರ್ಥ್ಯದಿಂದ ತುಂಬಬೇಕಂದ್ರೆ, ದೇವರು ತನಗಾಗಿ ಉಪಯೋಗಿಸಲ್ಪಡಬೇಕಂದ್ರೆ, ದೇವರು ಒಬ್ಬ ವ್ಯಕ್ತಿಯನ್ನು ಮೇಲೆತ್ತಿ ನಿಲ್ಲಿಸ್ಬೇಕಪ್ಪ ಅಂತಂದರೆ ದೇವರು ಎದುರು ನೋಡುವಂಥದ್ದು ಯಾವುದನ್ನಂದರೆ ಅದರೆಲ್ಲದರಲ್ಲಿ ಪರಿಶುದ್ಧವಾದ ಪಾತ್ರೆಯನ್ನು ದೇವರು ನೋಡ್ತಾನೆ. ಆಮೇನ್. ಹಲ್ಲೆಲೂಯಾ. ಪರಿಶುದ್ಧವಾಗಿರುವಂಥ ಪಾತ್ರೆ ನಿಶ್ಚಯವಾಗಿ ಒಂದಲ್ಲ ಒಂದು ದಿವಸ ಅದು ಉಪಯೋಗಿಸಲ್ಪಟ್ಟೇ ಪಡ್ತದೆ.
ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಇವತ್ತು ಅನೇಕ ಜನ ಯೌವನಸ್ಥರು ಹೆಂಗೆ ಬೇಕಂಗೆ ಬದುಕ್ತಾರೆ. ಇಲ್ಲ, ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು. ಆಮೇನ್, ಹಲ್ಲೆಲೂಯ. ಪ್ರತಿ ವಿಷಯಗಳಲ್ಲಿ, ಹಣದ ವಿಷಯದಲ್ಲಾಗಿರಬಹುದು, ವಿವಾಹದ ವಿಷಯದಲ್ಲಾಗಿರಬಹುದು, ಅಥವಾ ನಾವೊಂದು ಉನ್ನತವಾದ ವಿಷಯದಲ್ಲಾಗಿರಬಹುದು, ದೇವರ ಉಪಯೋಗಿಸಲ್ಪಡುವ ವಿಷಯದಲ್ಲಾಗಿರ್ಬೋದು, ಅಂದರೆ ಆ ದೇವರಿಗಾಗಿ ಉಪಯೋಗಿಸಲ್ಪಡುವಂಥ ವಿಷಯದಲ್ಲಾಗಿರ್ಬೋದು, ಎಲ್ಲ ವಿಷಯದಲ್ಲಿ ನಾವು ದೇವರು ನೇಮಿಸಿದಂಥ ಸಮಯಕ್ಕಾಗಿ ಕಾಯುವಂಥವರಾಗಿರಬೇಕು. ಆಮೇನ್, ಹಲ್ಲೆಲೂಯ. ಉದಾಹರಣೆಯಾಗಿ ಯೋಸೇಫನನ್ನು ಕುರಿತು ನಾವು ನೋಡುವುದಾದರೆ ಆದಿಕಾಂಡ 39ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಾಕ್ಯ ಹೇಳ್ತದೆ ನೋಡ್ರಿ. ಆದಿಕಾಂಡ 39ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆಮೆನ್, ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಯೋಸೇಫನಿಗೆ ದರ್ಶನ ಇದೆ, ಯೋಸೇಫನಿಗೆ ಕನಸಿದೆ, ಯೋಸೇಫನಿಗೆ ಕರೆವಿಕೆ ಇದೆ. ದೇವರು ಯೋಸೇಫನನ್ನು ಕರೆದಿದ್ದಾನೆ. ನಾನು ನಿನ್ನನ್ನು ಕೀಳಾಗಿ ಅಲ್ಲ ಮೇಲಾಗಿ ಮಾಡ್ತೇನೆ, ನಾನು ನಿನ್ನ ಬಾಲವಾಗಿ ಅಲ್ಲ ತಲೆಯಾಗಿ ಮಾಡ್ತೇನೆ, ನಾನು ನಿನ್ನನ್ನು ಆಶೀರ್ವಾದವಾಗಿ ಇಡ್ತೇನೆ, ದೇಶಗಳು ನಿನ್ನನ್ನು ಗುರುತಿಡ್ತವೆ, ದೇಶದ ಜನಾಂಗಗಳು ನಿನ್ನ ಬಳಿಯಲ್ಲಿ ಸಹಾಯಕ್ಕಾಗಿ ಬರ್ತವೆ ಅಂತೇಳಿ ಅನೇಕ ದೇಶದ ಅರಸರು ನಿನ್ನ ಬಳಿ ಬಂದು ಬಾಗ್ತಾರೆ ಅಂತೇಳಿ ಒಂದು ವಾಗ್ದಾನ ಯೋಸೇಫನಿಗೆ ಇರ್ತದೆ. ಆದರೆ ಯೋಸೇಫನ್ ಅದಕ್ಕಿಂತ ಮುಂಚೆ ಒಂದು ಸಾರಿ ಆತನು ಪರಿಶೋಧನೆಗೆ ಒಳಗಾಗ್ತಾನೆ. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ, ಹಲ್ಲೆಲೂಯ. ಯೋಸೇಫನು ಯಾವಾಗ ಸಹೋದರರು ತಿರಸ್ಕಾರ ಮಾಡಿದ್ರು ಯೋಸೇಫನನ್ನು, ಅವನು ಗುಂಡಿಯಲ್ಲಿ ಹಾಕಿದ್ರು. ಅಲ್ಲಿಂದ ಮತ್ತೆ ಮೇಲೆ ಎತ್ತಿ ಸೆಂಟ್ ಮಾರೋರಿಗೆ, ಇಸ್ಮೇಲ್ರಿಗೆ ಮಾರಿಬಿಟ್ರು. ಅವನು ಹೋಗಿ ಫೋಟುಫರನಿಗೆ ಮಾರಿಬಿಟ್ಟ. ಫೋಟುಫರನ್ನ ಖರೀದಿ ಮಾಡಿ ನಾಣ್ಯ ಕೊಟ್ಟು ಆ ಸೆಂಟ್ ಮಾರೋನೇನು ಅವ್ರ ಹತ್ರ ತೆಗೆದುಕೊಂಡು ಬಂದಿದ್ನೋ ಸೆಂಟ್ ಮಾರೋನಿಗೆ ಅವನು ದುಡ್ಡು ಕೊಟ್ಟು ಯೋಸೇಫನನ್ನು ಖರೀದಿ ಮಾಡಿ ಫೋಟಿಫರ್ನು ತನ್ನ ಮನೇಲಿ ಕೆಲಸಕ್ಕೆ ಇಟ್ಕೊಂಡಾಗ ಯೋಸೇಫನು ಯಾವ ಸೆಕ್ಷನ್ನಲ್ಲಿ ಬಿಟ್ಟರು ಅಲ್ಲಿ ಅಭಿವೃದ್ಧಿ ಆಗ್ತಾನೆ ಇರ್ತಿದ್ನು. ಹೊಲದಲ್ಲಿ ಬಿಟ್ಟರು ಅಲ್ಲಿ ಅಭಿವೃದ್ಧಿ, ಎಲ್ಲಿ ಎಮ್ಮೆ ದನ ಕರುಗಳು ಆ ಒಂದು ಸೆಕ್ಷನ್ನಾಗಿ ಬಿಟ್ಟರೆ ಅಲ್ಲಿ ಕೂಡ ಅಭಿವೃದ್ಧಿ ಆಗಿ ಅಲ್ಲಿರುವ ಕೂಲಿ ಕೆಲಸದವ್ರನ್ನ ಚೆನ್ನಾಗಿ ನೋಡು, ಅವರಿಗೂ ಸಾಮರ್ಥ್ಯ ಕಲಿಸ್ಬಿಡು. ನಿಂಗೆ ಎಲ್ಲ ಭಾಗದಲ್ಲೂ ಅವನು ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಫೋಟಿಫರನು ಆ ಒಂದು ಸೇನಾಧಿಪತಿ ಆಗಿರ್ತಾನೆ. ಎಲ್ಲಿ ಸೇನಾಧಿಪತಿ ಅಂತಂದರೆ ಫರೋಹನನ ಅರಮನೆಯಲ್ಲಿ ಸೇನಾಧಿಪತಿ ಆಗಿರ್ತಾನೆ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಏನಾಗಿರ್ತಾನೆ ಹೇಳ್ರಿ? ಸೇನಾಧಿಪತಿ. ಈಗ ಸೇನಾಧಿಪತಿ ಅಂತಂದರೆ ಒಂದು 100 ಜನ ಅಥವಾ 100 ಜನರಿಗೆ ಅವನು ಸಿಪಾಯಿಗಳಿಗೆ, ಸೈನಿಕರಿಗೆ ಇವನು ಒಂದು ಬಾಸ್ ಇದ್ದಂಗೆ, ಒಂದು ಸೂಪರ್ವೈಸರ್ ಇದ್ದಂಗೆ. ಈಗ ಆ ಫರೋಹನನ ಮನೆಯಲ್ಲಿ ಕೆಲಸ ಮಾಡುವವನಾದ್ದರಿಂದ ಯಾರು? ಅದಕ್ಕೆ ನೀವು ಇದ್ರೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ. ಫರೋಹನನ ಒಂದು ಸೈನ್ಯದಲ್ಲಿ ಇವನು ಒಬ್ಬ ಕೆಲಸಗಾರನಾಗಿದ್ದರಿಂದ ಇವನಿಗೂ ಇಷ್ಟು ಒಂದು ಶ್ರೀಮಂತನಾಗಿದ್ದ. ಯಾರು? ಇನ್ನು ಯೋಸೇಫನು ಇನ್ನೂ ಅಲ್ಲಿ ಅರಮನೆಗೆ ಹೋಗಿಲ್ಲ, ಫೋಟಿಫರ್ನ ಹತ್ರ ಇದ್ದೀನಿ ನಾನು. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಫೋಟಿಫರ್ನ ಹತ್ರ ಇದ್ದೀನಿ ನಾನು. ಇನ್ನೂ ನೀವು ಅಲ್ಲೇ ಫುಲ್ಲು ಹೋಗ್ಬಿಟ್ರಿ, ಅಲ್ಲೇ ಪೂರ ಕ್ಲೈಮ್ಯಾಕ್ಸಿಗೆ ಹೋಗ್ಬಿಟ್ರಿ. ಸಿನಿಮಾ ಇನ್ನೂ ಫುಲ್ ಇನ್ನೂ ಚಾಲು ನಡೆದ ಸಿನಿಮಾ. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ರೈಟ್. ಈಗ ಫೋಟಿಫರ್ನು ಏನಾಗಿದ್ದ? ಸೇನಾಧಿಪತಿ ಆಗಿದ್ದ. ಎಲ್ಲಿ? ಆ ಫರೋಹನನ ಸೈನ್ಯದಲ್ಲಿ. ಮತ್ತು ಸೇನಾಧಿಪತಿ ಆಗಿರೋದ್ರಿಂದ ಇವನಿಗೂ ಕೂಡ ಇಷ್ಟು ಒಂದು ಐಶ್ವರ್ಯ ಇತ್ತು, ಒಳ್ಳೆ ಭಾಳ ರಿಚ್ ಮ್ಯಾನ್ ಆಗಿದ್ದ. ಆಗ ಅವ್ರ ಮನೆಯಲ್ಲಿ ಕೆಲಸದ ಆಳಾಗಿ ಸೇರಿಕೊಂಡವನು ಯಾರು? ಯೋಸೇಫನು. ಅವ್ರ ಮನೇಲಿ ಕೆಲಸದ ಆಳಾಗಿ ಸೇರಿಕೊಂಡವನು ಯಾರು? ಯೋಸೇಫನು. ಒಂದು ಫೋಟಿಫರ್ನ ಹೆಂಡತಿ ಯೋಸೇಫನ ಮೇಲೆ ಕಣ್ಣಿಟ್ಟು ದಿವಸ ಆತನನ್ನು ಪಾಪಕ್ಕಾಗಿ ಪ್ರೇರೇಪಿಸುತ್ತಿರಬೇಕಾದ್ರೆ ಒಂದು ದಿವಸ ಕೂಡ ಆತನು ಆಕೆ ಮೇಲೆ ಕೆಟ್ಟ ದೃಷ್ಟಿಯನ್ನಾಗಲಿ ಇಡಲಿಲ್ಲ, ಕೆಟ್ಟ ಆಲೋಚನೆಯನ್ನಾಗಲಿ ಮಾಡದೆ
ಆತನೇನು ಮಾಡ್ದ, ದೇವರು ನನ್ನನ್ನು ನೋಡ್ತಿದ್ದಾನೆ ಅಂತೇಳಿ ತನ್ನನ್ನು ತಾನು ಪರಿಶುದ್ಧವಾಗಿ ಆತನ ಇಟ್ಟುಕೊಂಡಿದ್ದ. ಒಂದು ಸಮಯ ಬಂತು, ಫೋಟಿಫರ್ನು ಎಲ್ಲವನ್ನು ಆ ಯೋಸೇಫನಿಗೆ ಒಪ್ಪಿಸಿ ಆತನು ದೇಶಾಂತರ ಕೆಲಸದ ಮೇಲೆ ಹೋದಾಗ ಫೋಟಿಫರ್ನ ಹೆಂಡತಿ ಬಂದು ಆತನನ್ನು ಬಲವಂತ ಮಾಡ್ತಾಳೆ. ಆತನು ಯಾವುದೇ ಕಾರಣಕ್ಕೂ ಒಪ್ಪದೆ ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಯಾವ ರೀತಿ ಪಾಪವನ್ನು ಮಾಡಲ್ಲ ಅಂಥೇಳಿ ಅಲ್ಲಿಂದ ಆತನು ಓಡೋಗ್ಬಿಡ್ತಾನೆ. ಓಡೋದಾಗ ಆಕೆ ಆ ಒಂದು ನಿಲ್ವಂಗಿಯನ್ನು ಇಟ್ಕೊಂಡು ಹಿಂಗೆ ಎಳೆದು ಬಿಡ್ತಾಳೆ. ಅದು ಅಂಗಿ ಹರಿದು ಆ ಅಂಗಿನೇ ಸಾಕ್ಷಿಯಾಗಿ ಇಟ್ಕೊಂಡು ಆಕೆ FIR ಕೇಸ್ ಮಾಡ್ತಾಳೆ. ಯಾರ ಮೇಲೆ? ಆ ಒಂದು ಯೋಸೇಫನ ಮೇಲೆ. ಯೋಸೇಫನು ಸೆರೆಮನೆಗೆ ಹೋಗ್ತಾನೆ. ಹಲ್ಲೆಲೂಯಾ. ಇಲ್ಲೊಂದು ಟ್ವಿಸ್ಟ್ ಏನಂತಂದರೆ, ಯೋಸೇಫನು ಈ ರೀತಿಯಾಗಿ ಆಲೋಚನೆ ಮಾಡ್ಬೋದಾಗಿತ್ತು, ಓಹೋ ಇದು ಒಳ್ಳೆಯ ಸಮಯವೇನೋ, ಈಗ ಪೋಟಿಫರ್ನ ಮನೆಯಲ್ಲಿ ನಾನೇ ಯಜಮಾನ, ಈಗ ಅವನ ಹೆಂಡತಿ ಕೂಡ ನನ್ನ ಕೈವಶವಾಗಿಬಿಟ್ರೆ ಪೋಟಿಫರ್ನನ್ನು ತಳ್ಳಿ ಈ ಒಂದು ಮನೆಗೆ, ಅವನ ಆಸ್ತಿಗೆ, ಇವನ ಸೊತ್ತಿಗೆ ನಾನೇ ಒಂದು ಸರ್ವಾಧಿಕಾರಿ ಆಗಿರ್ಬೋದು, ನಾನೇ ಒಂದು ಚೆನ್ನಾಗಿರ್ಬೋದು ಅಂತೇಳಿ ಒಂದು ವೇಳೆ ಆಲೋಚನೆ ಮಾಡ್ಬೋದಾಗಿತ್ತೇನೋ. ಆದರೆ ಅವನು ಆ ರೀತಿ ಆಲೋಚನೆ ಮಾಡಲಿಲ್ಲ. ದೇವರನ್ನು ಪ್ರೀತಿಸುವವರಿಗೆ ದೇವರು ಒಳ್ಳೆಯದನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಇಷ್ಟು ಒಳ್ಳೆಯದನ್ನು ಕೊಡ್ತಾನಂದರೆ ನೀನು ಊಹಿಸೋದಕ್ಕೆ ಆಗದಿರುವಷ್ಟು ದೇವರು ಉತ್ತಮವಾದದನ್ನು ದೇವರು ಕೊಡ್ತಾನೆ. ಆಮೇನ್. ಹಲ್ಲೆಲೂಯಾ. ಆದರೆ ಪೋಟಿಫರ್ನ ಇಲ್ಲದ ಸಮಯದಲ್ಲಿ ಕೂಡ ಅವನು ದೇವರು ನನ್ನನ್ನು ನೋಡ್ತಿದ್ದಾನೆ ಅಂಥೇಳಿ ಯೋಸೇಫನು ದೇವರಿಗೆ ಭಯಪಟ್ಟು ಆತನು ಪರಿಶುದ್ಧವಾಗಿ ಆತನು ಜೀವನ ಮಾಡಿದ್ನು. ಅಲ್ಲಿಂದ ಆತನು ಅಲ್ಲಿಂದ ಓಡೋದಾಗ ಆತನ ಮೇಲೆ FIR ಕೇಸ್ ಆಯಿತು. ಸೆರೆಮನೆಯಲ್ಲಿ ಹೋದ್ನು. ಸೆರೆಮನೆಯಲ್ಲೂ ಕೂಡ ನಂಬಿಗಸ್ತನಾಗಿದ್ದನು. ಆದರೆ ದೇವರು ಅವನಿಗೇನು ಮಾಡಿದ್ನಂದರೆ, ಯೋಸೇಫನ ದೇವರು ಅಲ್ಲಿಂದ ಬಿಡಿಸಿ, ಎಲ್ಲಿಂದ? ಸೆರೆಮನೆಯಿಂದ ಬಿಡಿಸಿ ದೇವರು ಅರಮನೆಗೆ ತಂದನು. ನೋಡ್ರಿ, 41ನೇ ಅಧ್ಯಾಯ, ಆದಿಕಾಂಡ 41ನೇ ಅಧ್ಯಾಯ 39ನೇ ವಚನ ಓದ್ರಿ. ಏನು ಹೇಳ್ತದಲ್ಲಿ? 41ನೇ ಅಧ್ಯಾಯ 39ನೇ ವಚನದಿಂದ ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವನು ಎಂದು ಹೇಳಿದನು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಈವಿನ್ ಪೋಟಿಫರ್ನು ಕೂಡ ಯೋಸೇಫನಿಗೆ ಮಾಡ್ತಾನೆ ಅಂಥೇಳಿ ಆತನು ಆಲೋಚನೆ ಮಾಡ್ಬೋದಾಗಿತ್ತು. ಪೋಟಿಫರ್ನ ಅಂತ ಹುಡುಗ ಅಲ್ಲ, ಅವನು ಒಳ್ಳೆಯವನು, ಇದರಲ್ಲಿ ಏನೋ ಸಮಥಿಂಗ್ ರಾಂಗ್ ಇದೆ ಅಂಥೇಳಿ ಅವನು ಪರಿಶೀಲನೆ ಮಾಡ್ಬೋದಾಗಿತ್ತು. ಆದರೆ ಪೋಟಿಫರ್ನ ಬಂದ ತಕ್ಷಣ ಯೋಸೇಫನ ಮೇಲೆ ಸಿಟ್ಟುಗೊಂಡವನಾಗಿ ಅವನನ್ನು ಸೆರೆಮನೆಗೆ ಹಾಕಿಸಿದನು. ಹಲ್ಲೆಲೂಯಾ. ಒಂದು ಸಮಯ ಬಂತು, ದೇವರು ಸೆರೆಮನೆಯಿಂದ ಅರಮನೆಗೆ ತಂದನು. ಎಲ್ಲಿಂದ ಇಲ್ಲಿಗೆ ತಂದನು? ಸೆರೆಮನೆಯಿಂದ ಅರಮನೆಗೆ ತಂದನು. ಅರಮನೆಗೆ ತಂದು ಅಲ್ಲಿ ಹೇಳ್ತಾನೆ, ಆ ಪೋಟಿಫರನು ಜೈಲಲ್ಲಿ ಹಾಕಿದಾಗ ಯೋಸೇಫನ್ ಏನು ಗುಣಗುಟ್ಲಿಲ್ಲ. ದೇವರು ನನಗಾಗಿ ಒಂದು ಸಮಯ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ನನಗಾಗಿ ಒಂದು ಸಮಯ ಐತೆ, ಆ ಸಮಯ ಬರುವಾಗ ನಾನು ಏನು ಅಂತೇಳಿ ಎಲ್ಲರಿಗೂ ದೇವರು ಪ್ರೂವ್ ಮಾಡ್ತಾನೆ ಅಂತ ಆ ನಂಬಿಗಸ್ತನಾಗಿ ನಿಂತ್ಕೊಂಡಿದ್ನು. ದೇವರು ಆ ಒಂದು ಕನಸಿನ ಅರ್ಥವನ್ನು ಹೇಳುವಂಥ ಒಂದು ವರವನ್ನು ಯೋಸೇಫನಿಗೆ ಕೊಟ್ಟಿದ್ನು. ಅಕ್ಕಪಕ್ಕ ಆ ಶೆಲ್ನಲ್ಲಿರೋರಿಗೆ ಕನಸಿನ ಅರ್ಥವನ್ನು ಹೇಳಿದಾಗ ಅವ್ರಿಗೆ ಬಿಡುಗಡೆ ಆಗ್ತತೆ. ಯೋಸೇಫನ್ ಹೇಳ್ದಂಗೆ ಒಬ್ಬನಿಗೆ ಬಿಡುಗಡೆ ಆಗ್ತತೆ, ಇನ್ನೊಬ್ಬನಿಗೆ ಅವನಿಗೆ ಸಜಾ ಆಗ್ತತೆ. ಏನಂತಂದರೆ ಗಲ್ಲಿನ ಶಿಕ್ಷೆ ಆಗ್ತತೆ ಅವನಿಗೆ. ಅದಾದಮೇಲೆ ಅವನು ಹೋಗಿ ಯಾರು ಬಿಡುಗಡೆ ಆಗಿರ್ತಾನೆ ಅವನು ಹೋಗಿ ಪೋಟಿಫರನ ಮನೇಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಅವನು ಜ್ಯೂಸ್ ಕೊಡ್ತಿರ್ಬೇಕಾದ್ರೆ ಫರೋಹನನು ಭಾಳ ಒಂದು ಚಿಂತೆಕ್ರಾಂತನಾಗಿರ್ತಾನೆ. ಏನಾಯಿತು ಅಂತ ಹೇಳಿದಾಗ ನನಗೊಂದು ಕನಸು ಬಿದ್ದತ್ತೆ, ಅದರ ಅರ್ಥ ಹೇಳೋರು ಯಾರೂ ಇಲ್ಲ ಅಂತಂದಾಗ ಆವಾಗ ಅವನು ಹೇಳ್ತಾನೆ, ಜೈಲಿನಾಗ ಒಬ್ಬನಿದ್ದಾನೆ, ಅವನು ಎಲ್ಲ ಕನಸಿನ ಅರ್ಥ ಹೇಳ್ತಾನೆ ಅಂತ ಹೇಳಿದಾಗ ಅವನು ಬಿಡುಗಡೆ ಮಾಡಿರಿ, ಕರ್ಕೊಂಬರ್ರಿ ಅಂದಾಗ ಆವಾಗ ಯೋಸೇಫನು ಸೆರೆಮನೆಯಿಂದ
ಅರಮನೆಗೆ ಬರ್ತಾನೆ. ಅರಮನೆಗೆ ಬರುವಾಗ ಅವನು ಒಂದು ರೀತಿಯಾಗಿ ಅವನು ಶುದ್ಧೀಕರಿಸಿಕೊಂಡು ಒಂದು ಉತ್ತಮವಾದ ವಸ್ತ್ರಗಳನ್ನು ಧರಿಸಿಕೊಂಡು ಬರ್ತಾನೆ. ಬಂದಾಗ ಏನಾಗ್ತತೆ, ಅವನು ಹೇಳ್ತಾನೆ ಕನಸಿನ ಅರ್ಥ, ಕನಸು ಬಿದ್ದತೆ ಅದರ ಅರ್ಥ ಯಾರು ಹೇಳುವಲ್ರಂದಾಗ ಯೋಸೇಫನು ಫರೋಹನನಿಗೆ ಕನಸಿನ ಅರ್ಥ ಹೇಳ್ತಾನೆ. ಹಲ್ಲೆಲೂಯಾ. ಏನಂತ ಹೇಳ್ತಾನೆ ಗೊತ್ತಾ, ನಿನಗೆ ಬಿದ್ದಂಥ ಕನಸು ಇದೆ, 2 ಸಾರಿ ಬಿದ್ದಿರೋದ್ರಿಂದ ಆ 2 ಕನಸಿನ ಅರ್ಥ ಒಂದೇ ಆಗತ್ತೆ. 7 ವರ್ಷ ಸಮೃದ್ಧಿಯಾದ ಬೆಳೆ ಬರ್ತತೆ, 7 ವರ್ಷ ಭಯಂಕರ ಬರಗಾಲ ಇರ್ತತೆ. ಅದಕ್ಕೆ 7 ವರ್ಷದಲ್ಲಿ ನೀವೇನು ಮಾಡಬೇಕು, ಎಲ್ಲ ತಿಂದು ಖಾಲಿ ಮಾಡಿಬಿಡ್ಬೇಕು ಅಂದನ. ಏನಂತ ಹೇಳಿದ್ನು, ನೀವು ಇಲ್ಲೇ ಇದ್ದೀರಿಲ್ಲ ಅಂತೇಳಿ ಚೆಕ್ ಮಾಡ್ತಿರ್ತೀನಿ. 7 ವರ್ಷ ಎಂಥ ಕಾಲ ಬರ್ತದಂತೆ, ಸಮೃದ್ಧಿ ಕಾಲ, ಸಮೃದ್ಧಿಯಾದ ಬೆಳೆ ಬರ್ತತೆ. ಅದಕ್ಕೆ ನೀವೇನು ಮಾಡಬೇಕು, ಎಲ್ಲ ಹೆಂಗೆ ಬೇಕು ಹೆಂಗೆ ಚೆಲ್ಲಿ ತಿಂದು ದಾರುದಿಕ್ ಮಾಡಿಬಿಡ್ಬೇಕು ಅಂದಿಲ್ಲ. ಅವಾಗ ಯೋಸೇಫನು ಹೇಳ್ತಾನೆ ಏನಂತಂದರೆ, ಆ ಕನಸಿನ ಅರ್ಥನೂ ಹೇಳ್ತಾನೆ, ಅದಕ್ಕೆ ಸಜೆಷನ್ ಕೂಡ ಕೊಡ್ತಾನೆ. ಏನು ಸಜೆಷನ್ ಅಂದರೆ, 7 ವರ್ಷಗಳ ಕಾಲ ಸಮೃದ್ಧಿಯಾದ ಬೆಳೆ ದೇವ್ರು ಕೊಡ್ತಾನಲ್ಲ, ಆಮೇಲೆ 7 ವರ್ಷ ಆದಮೇಲೆ ಬರಗಾಲ ಇರ್ತದಲ್ಲ, ಆ 7 ವರ್ಷದಲ್ಲಿ ಬಂದಂಥ ಸಮೃದ್ಧಿಯಾದ ಬೆಳೆಯಿಂದ ನೀವು ತೆಗೆದುಕೊಂಡು ಆ ಧಾನ್ಯಗಳನ್ನು ಆ ಗೋಡಂಬಿನಲ್ಲಿ ಶೇಖರಣೆ ಮಾಡಿಡಬೇಕು. ಹಲ್ಲೆಲೂಯಾ. ಗೋಡಂಬಿನಲ್ಲಿ ಏನು ಮಾಡಬೇಕು, ನೀವು ಶೇಖರಣೆ ಮಾಡಿಡಬೇಕು. ಆಮೇಲೆ ಆ 7 ವರ್ಷ ಬರಗಾಲ ಇದ್ದಾಗ ನೀವು ಅನೇಕ ದೇಶಗಳನ್ನು ಪೋಷಿಸುವವರಾಗ್ತೀರಿ ಅಂತ ಹೇಳಿದಾಗ ಫರೋಹನನು ಅವಾಗಿ ಹೇಳೋ ಮಾತು ಇದು. ಅದಕ್ಕೆ ನೀವು ಯಾರನ್ನೋ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನೀವು ಅಪಾಯಿಂಟ್ ಮಾಡಬೇಕು ಪ್ರಧಾನಮಂತ್ರಿಯಾಗಿ ಅಂತ ಹೇಳಿದಾಗ ಆವಾಗ ಫರೋಹನನು ಹೇಳ್ತಾನೆ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನೂ ಯಾವನೂ ಇಲ್ಲ, ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿ ಆಗಿರಬೇಕು, ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಟೈಮ್ ಬಂತು, ಪೋಟಿಫರನಿಗೆ ಒಂದು ಸಮಯದಲ್ಲಿ ಯೋಸೇಫನು ಹಿಂಗೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಇನ್ನೊಂದು ಟೈಮ್ ಬಂತು, ಈ ಸೇನಾಧಿಪತಿಗಳಿಗಿಂತಲೂ ದೊಡ್ಡವರಾದರೂ ಸೇನಾಧಿಪತಿಗಳೆಲ್ಲರೂ ಹಿಂಗೆ ಲೈನಿಗೆ ನಿಂತು, ಇವನಂತರೂ 1000 ಜನ ನಿಂತು ಯೋಸೇಫನ್ ಬರಬೇಕಾದ್ರೆ ಎಲ್ಲರೂ ಹಿಂಗೆ ಅಡ್ಡ ಬೀಳ್ಬೇಕು ಹಿಂಗೆ. ಹಲ್ಲೆಲೂಯಾ. ಇದೇ ದೇವರು, ನಮ್ಮ ದೇವರು. ಆಮೇನ್. ಹಲ್ಲೆಲೂಯಾ. ಕಾಲಗಳನ್ನು ಸಮಯಗಳನ್ನು ಮಾರ್ಪಡಿಸುವ ಆತನ. ಆಮೇನ್. ಹಲ್ಲೆಲೂಯಾ. ಒಂದು ಸಮಯದಲ್ಲಿ ನಮ್ಮನ್ನು ಕೀಳಾಗಿ ನೋಡಿದವರು ನಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬರುವಾಗೆ ದೇವ್ರು ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ಅಪಾರ್ಥವಾಗಿ ನಮ್ಮನ್ನು ತಳ್ಳಿದವ್ರ ಮುಂದೆ ದೇವರು ನಮ್ಮ ವೈರಿಗಳ ಮುಂದೆ ನಮಗೋಸ್ಕರ ದೇವರು ಔತಣವನ್ನು ಸಿದ್ಧ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನೇಮಿಸಿದಂಥ ಸಮಯದಲ್ಲಿ, ಹಲ್ಲೆಲೂಯಾ, ದೇವ್ರು ಹಿಂಗೆ ಆಶೀರ್ವಾದ ಮಾಡ್ತಾನಂದರೆ ನೀನು ಊಹನೆನೂ ಕೂಡ ಮಾಡಿರಲ್ಲ, ದೇವ್ರು ನಾನು ಹಿಂಗೆ ಆಶೀರ್ವಾದ ಮಾಡ್ತಾನೆ ಅಂತೇಳಿ. ಆ ರೀತಿಯಾದ ಆಶೀರ್ವಾದ ದೇವರು ಮಾಡುವವನಾಗಿದ್ದಾನೆ. ಬಟ್ ಅದಕ್ಕಿಂತ ಮುಂಚೆ ಪರೀಕ್ಷಿಸಲ್ಪಡಬೇಕು. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಏನಾಗಬೇಕು, ಆ ಪರೀಕ್ಷೆಯಲ್ಲಿ ನೀನು ವಿನ್ ಆಗಬೇಕು. ಪಕ್ಕದ ಕೈಕೊಳ್ಳಿ, ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು. ಹಲ್ಲೆಲೂಯಾ. ಅಬ್ರಹಾಮನಿಗೆ ದೇವರು ಪರಿಶೋಧನೆ ಮಾಡಿದ್ನು. ಏನಂತ ಅಬ್ರಹಾಮನಿಗೆ ಹೇಳಿದ್ನು, ನೀನು ಒಬ್ಬನೇ ಮಗನಾದ ಇಸಾಕನನ್ನು ತಂದು ಸಮರ್ಪಿಸಂತ. ಈಗ ಒಂದು ವೇಳೆ ಬೇರೆ ಯಾರನ್ನಾಗಿದ್ದರೆ, ಬೇರೆ ಯಾರನ್ನ ಅಬ್ರಹಾಮನ ಸ್ಥಾನದಲ್ಲಿದ್ದರೆ, ಇಸಾಕನಿಂದಲೇ ಜನಗಳು ಹುಟ್ಟೋದು ದೇವ್ರು ಹೇಳಿದಾನೆ, ಇವನೇ ಕೊಟ್ಟುಬಿಟ್ರೆ ಹೆಂಗೆ ಆಗಂಗಿಲ್ಲ ಅಂಥೇಳಿ ಸರಿದು ಬಿಡ್ತಿದ್ರೇನೋ. ಆದರೆ ಅಬ್ರಹಾಮನು ನಂಬಿಕೆಯಿಂದ ಇಸಾಕನನ್ನೇ ಬಲಿ ಕೊಡುವುದಕ್ಕಾಗಿ ಸಿದ್ಧವಾದನು. ಆಮೇನ್. ಹಲ್ಲೆಲೂಯಾ. ಯೋಸೇಫನು ಪೋಟಿಫರನ ಮನೆಯಲ್ಲೇ ನಾನು ಸೆಟ್ಲಾಗ್ಬಿಟ್ರೆ ಎಷ್ಟು ಚೆನ್ನಾಗಿರ್ತದಲ್ಲ, ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ, ಇದೇ ಇದ್ದಿರ್ಬೋದು ಅಂಥೇಳಿ ಆ ಪೋಟಿಫರನ ಮನೆಯಲ್ಲೇ ಸೆಟ್ಲಾಗಿ ಬಿಡಬಹುದಾಗಿತ್ತು. ಆದರೆ ಅದಲ್ಲ, ದೇವರು ನೇಮಿಸಿದಂಥ ಕಾಲಕ್ಕಾಗಿ ಎದುರು ನೋಡ್ತಾ ಇದ್ದನು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮತ್ತು ನಾವು ನೋಡುವಾಗ ಮತ್ತೇನು ಬರೆದ ಸುವಾರ್ತೆದ ಕಡೆಗೆ ಬರುವಾಗ 3ನೇ ಅಧ್ಯಾಯ ಮತ್ತು 4ನೇ ವಚನ, 3ನೇ ಅಧ್ಯಾಯದಿಂದ 4ನೇ ಅಧ್ಯಾಯದಿಂದ ಒಂದು ಸಾರಿ ಓದಿ ನೋಡೋಣ. 4ನೇ ಅಧ್ಯಾಯದಿಂದ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ
ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಹಾ, ಆತನು 40 ದಿವಸ ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಸಾಕು. ಹಲ್ಲೆಲೂಯಾ. ಒಂದು 2ನೇ ವಚನ ಹೇಳ್ತದೆ, 4ನೇ ವಚನ. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಏನಾಯಿತು? ಆತನಿಗೆ ಯಾವಾಗ? ಉಪವಾಸ ಮಾಡಕರೆ ಸ್ಟಾರ್ಟ್ ಮಾಡಿದಾಗ ಆಯ್ತೇನು? ಉಪವಾಸ ಮುಗಿಸಿದ ಮೇಲೆ ಆಯಿತಾ? ಉಪವಾಸ ಮುಗಿಸಿದ ಮೇಲೆ ಆಯ್ತು. 40 ದಿವಸ ಉಪವಾಸ ಇದ್ದ ತರುವಾಯ ಆತನಿಗೇನಾಯ್ತಂತೆ? ಹಸುವಾಯಿತು. ಆಗ ಶೋಧಕನು ಬರ್ತದಾನೆ. ಹಲ್ಲೆಲೂಯಾ. ಯಾವಾಗ ಬರ್ತದಾನೆ ಶೋಧಕನು? ಇಲ್ಲಿ ಏನಪ್ಪ ಆಶ್ಚರ್ಯ ಅಂದರೆ, ಉಪವಾಸ ಸ್ಟಾರ್ಟ್ ಮಾಡಿದಾಗ ಬಂದಿಲ್ಲ. 40 ದಿವಸ ಉಪವಾಸ ಇದ್ದ ತರುವಾಯ ಆತನಿಗೆ ಹಸುವಾದಾಗ ಶೋಧಕನು ಬರ್ತದಾನೆ. ಹಂಗೆ ಬರ್ತಾ ಇಲ್ಲ, ಕಲ್ಲು ಹಿಡ್ಕೊಂಬರ್ತದಾನೆ. ಹಲ್ಲೆಲೂಯಾ. ಏನು ಹಿಡ್ಕೊಂಬರ್ತದಾನೆ? ಹಲ್ಲೆಲೂಯಾ. ಕೇಳ್ತೀನಿ, ಆ ಶೋಧಕನ ಬಂದು ಏನಂತ ಕೇಳ್ತಾನೆ ಹೇಳ್ರಿ? ಶೋಧಕನ ಬಂದು ಏನಂತ ಕೇಳ್ತಾನೆ? ಏನಾಗಿದ್ದರೆ ನೀನು ದೇವರ ಏನು ಮಾಡು? ಕಲ್ಲನ್ನು ರೊಟ್ಟಿ ಆಗುವಂತೆ. ನಾನು ಪ್ರಶ್ನೆ ಕೇಳ್ತೀನಿ, ಯೇಸು ದೇವರ ಮಗನಾಗಿದ್ದನ? ಮುಂದೆ ಹೋದ್ರಿ, ವಚನ ಓದ್ರಿ ನೋಡಮ್ಮ. 4ನೇ ವಚನ. ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಇಲ್ಲಿ ಕೇಳ್ರಿ, ಮನುಷ್ಯನು ಅಂತ ಹೇಳಿದ್ನ ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಿದ್ದಾನೆ? ಈಗ ಆ ಶೋಧಕನ ಮೀನ್ಸ್ ಸೈತಾನನ್ ಬಂದು ಏನು ಹೇಳ್ತಾನೆ? ನೀನು ದೇವರ ಮಗನಾಗಿದ್ದರೆ ಅಥವಾ ದೇವಕುಮಾರನಾಗಿದ್ದರೆ ನೀನು ಕಲ್ಲನ್ನು ಏನಾಗುವಂತೆ ಮಾಡು. ಯೇಸು ಸ್ವಾಮಿ 4ನೇ ವಚನದಾಗ ಏನು ಹೇಳ್ತಿದ್ದಾರೆ ಇಲ್ಲಿ? ಮನುಷ್ಯನು ಏನು? ಮತ್ತು ಆ ಸೈತಾನ ಏನು ಹೇಳ್ತಿದ್ದಾನೆ? ನೀನು ದೇವರ ಮಗನಾಗಿದ್ದರೆ. ಈ ಮನುಷ್ಯನು ಅನ್ನುವಂಥ ಪದ ಏನೈತಲ್ಲ, ಇಲ್ಲಿ ಇಂಗ್ಲೀಷ್ ಬೈಬಲ್ನಲ್ಲಿ ಮನುಷ್ಯ ಕುಮಾರನು ಅಂತ ಐತೆ. ಇಂಗ್ಲೀಷ್ ಬೈಬಲ್ನಲ್ಲಿ ಏನಂತ ಗೊತ್ತು? 4ನೇ ವಚನದಾಗ ಇಲ್ಲೇನೈತೆ ಹೇಳ್ರಿ ನೋಡಮ್ಮ. ನಮ್ಮ ಬೈಬಲ್ನಾಗೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಅಂತ ಐತೆ. ಅಲ್ಲಿ ಸೈತಾನ್ ಬಂದು ಏನು ಹೇಳ್ತಾನೆ? ನೀನು ದೇವಕುಮಾರನಾಗಿದ್ದರೆ ಅಂತ ಐತೆ. ಇಲ್ಲಿ ಮನುಷ್ಯ ಕುಮಾರನ ಅಂತ ಯೇಸು ಸ್ವಾಮಿ ಮೆನ್ಷನ್ ಮಾಡ್ತಿದ್ದಾನೆ. ಹಾಗಾದರೆ ಈಗ ನಿಮಗೆ ಪ್ರಶ್ನೆ, ಯೇಸು ಸ್ವಾಮಿ ದೇವಕುಮಾರನ ಮನುಷ್ಯ ಕುಮಾರನ? ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಏನು ಬೇಕಮ್ಮ? ಯೇಸು ಸ್ವಾಮಿ ಏನಾಗಿದ್ದನು? ದೇವಕುಮಾರನಾಗಿದ್ದನ ಮನುಷ್ಯ ಕುಮಾರನಾಗಿದ್ದನ? ಹಲ್ಲೆಲೂಯಾ. ಪರವಾಗಿಲ್ಲ, ಇದನ್ನು ಮತ್ತೊಂದು ಸಾರಿ ಹೇಳ್ತೀನಂತೆ ಯಾವಾಗಾದರೂ. ಈಗ ಸೈತಾನ್ ಬಂದು ಕೇಳ್ತದಾನೆ ಏನಪ್ಪ ಅಂತಂತಂದರೆ, ನೀನು ದೇವಕುಮಾರನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು. ಆದರೆ ಯೇಸು ಸ್ವಾಮಿಗೆ ಗೊತ್ತು, ನಾನು ಯಾರು ಅಂದರೆ ದೇವಕುಮಾರನೇ,
ನಾನು ದೇವರೇ, ಆದರೂ ನಾನು ಇವಾಗ ವಾಸವಾಗಿರುವುದು ಎಲ್ಲಿ ಅಂದರೆ ಶರೀರದಲ್ಲಿ ವಾಸವಾಗಿದ್ದೇನೆ. ಎಲ್ಲಿ ವಾಸವಾಗಿದ್ದೇನೆ? ನೀವೆಲ್ಲಿ ವಾಸವಾಗಿದ್ದೀರಿ? ಹಲ್ಲೆಲೂಯ. ನೀವು ಅಂದರೆ ಯಾರು ಹೇಳ್ರಿ? ನೀವು ಅಂದರೆ, ನಾನು ಅಂದರೆ ಯಾರು? ಆತ್ಮ. ನಿಜವಾದ ಮನುಷ್ಯನೇ ಆತ್ಮ. ನಿಜವಾದ ಮನುಷ್ಯ ಯಾರು? ಆತ್ಮ. ಮ್ಯಾಗಿಂದೆಲ್ಲ ಇದೇನು ಸುಮ್ಮನೆ ಡಬ್ಬ, ಇದು ಮಣ್ಣಿದು, ಮಣ್ಣಿಂದ ಮಾಡಿದ ಮಡಿಕೆ ಇದು. ಒಳಗಿರೋದೇ ನಿಜವಾದದ್ದು. ಕರೆಕ್ಟಾ? ಒಳಗಿರೋದೇ ಏನು? ಒಳಗಿರೋ ಆತ್ಮ ಇರೋಸ್ತನೇ ಈ ಒಂದು ಡಬ್ಬಕ್ಕೆ ಬೆಲೆ. ಒಂದು ಒಳಗಿರೋ ಮನುಷ್ಯ, ಒರಿಜಿನಲ್ ಮನುಷ್ಯ ಓದಂದ್ರೆ ಏನಂತಾರೆ? ಓದ ಅಂತಾರೆ. ನಾವು ಹೋಗಿ ಹುಚ್ಚ ಅಲ್ಲೇ ಮಕ್ಕಳನ ಇಷ್ಟುದ್ದ ಅಷ್ಟೇ ರೆಡಿ ಮಕ್ಕಳನ ಹೆಂಗ ನೋಡಿ ಮಕ್ಕಳನ ಅಂತಂದ್ರೆ ಇವನಲ್ಲೋ ಇದು ಅವನು ಬಾಡಿ ಇದು ಅಂತಾರೆ. ಹಲ್ಲೆಲೂಯ. ಯೇಸು ಸ್ವಾಮಿಗೆ ಕೂಡ ಗೊತ್ತಿತ್ತು, ನಾನು ಈ ಶರೀರದಲ್ಲಿ ವಾಸವಾಗಿದ್ದೇನೆ. ಹಲ್ಲೆಲೂಯ. ಎಲ್ಲಿ ವಾಸವಾಗಿದ್ದೇನೆ? ಶರೀರದಲ್ಲಿ. ನಾವು ಕೂಡ ಎಲ್ಲಿ ವಾಸವಾಗಿದ್ದೇವೆ? ಶರೀರದಲ್ಲಿ ವಾಸವಾಗಿ. ನಮಗೆ ರೊಟ್ಟಿ ಬೇಕಾ ಬೇಡ? ರೊಟ್ಟಿ ಬೇಕಾ ಬೇಡ ಇಲ್ರಿ? ಶರೀರಕ್ಕೆ ರೊಟ್ಟಿ ಅಗತ್ಯತೆ ಐತಾ? ಇಲ್ಲ. ರೊಟ್ಟಿ ಅಂದರೆ ಬರೀ ಜೋಳದ ರೊಟ್ಟಿ ಅಂತಲ್ಲ, ಎವ್ರಿಥಿಂಗ್. ಶರೀರಕ್ಕೆ ಏನು ಬೇಕೋ ಎಲ್ಲ, ಅನ್ನ ಆಗಿರಲಿ, ಅದು ಪಾಯಸ ಆಗಿರಲಿ, ಮತ್ತೊಂದು ಏನೇ ಆಗಿರಲಿ, ಒಟ್ಟು ಎಲ್ಲ ಏನಿಂದ ಹಿಡಿದು ಜಡ್ವರೆಗೆ ಶರೀರಕ್ಕೆ. ನಾವು ಶರೀರದಲ್ಲಿ ವಾಸ ಮಾಡ್ತಿರೋದ್ರಿಂದ ಶರೀರಕ್ಕೆ ರೊಟ್ಟಿ ಬೇಕಾ ಬೇಡ? ಬಟ್ ಇಲ್ಲಿ ಟ್ವಿಸ್ಟ್ ಏನಂದರೆ, ಸೈತಾನನ ಕೈಯಿಂದ ನಾವು ತೆಗೆದುಕೊಳ್ಳಬಾರದು, ದೇವರಿಂದ ಹೊಂದಿಕೊಳ್ಳಬೇಕು. ಆಮೇನ್. ಹಲ್ಲೆಲೂಯ. ಯಾರಿಂದ ನಾವು ಹೊಂದಿಕೊಳ್ಳಬಾರದು? ಸೈತಾನ್ ಬಂದು ಹೇಳ್ತಿದ್ದಾನೆ ಏನಂತಂದರೆ, ಈ ಒಂದು ಕಲ್ಲನ್ನು ನೀನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು. ಈ ಕಲ್ಲನ್ನು ಏನಾಗುವಂತೆ ಅಪ್ಪಣೆ ಕೊಡು? ಈ ಕಲ್ಲನ್ನು ಏನಾಗುವಂತೆ ಅಪ್ಪಣೆ ಕೊಡು? ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಈವಿನ್ ಮನುಷ್ಯಕುಮಾರನು ಕೂಡ, ಅಂದರೆ ಮನುಷ್ಯಕುಮಾರನಂದರೆ ಶರೀರದಲ್ಲಿ ವಾಸವಾಗಿರುವ ನಾವು ಕೂಡ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ನಾವು ಬದುಕುತ್ತೇವೆ. ಹಲ್ಲೆಲೂಯ. ದೇವರ ವಾಕ್ಯದಿಂದ ನಾವೇನಾಗ್ತೇವೆ? ಬದುಕುತ್ತೇವೆ. ಮನುಷ್ಯನು ಕೇವಲ ರೊಟ್ಟಿ ತಿಂದ ಮಾತ್ರದಿಂದಲ್ಲ ಬದುಕುವುದು, ಮನುಷ್ಯನನ್ನು ಬದುಕಿಸುವಂಥದ್ದು ದೇವರ ವಾಕ್ಯ. ಆಮೇನ್. ಹಲ್ಲೆಲೂಯ. ಹೇಳಿಡ್ರಿ, ಮನುಷ್ಯನನ್ನು ಬದುಕಿಸುವಂಥದ್ದು ದೇವರ ವಾಕ್ಯ. ಹೇಳಿಡ್ರಿ, ಮನುಷ್ಯನನ್ನು ಬದುಕಿಸುವಂಥದ್ದು ಯಾವುದು? ದೇವರ ವಾಕ್ಯ. ಶರೀರಕ್ಕೆ ರೊಟ್ಟಿ ಬೇಕಾ ಬೇಡ? ಬೇಕು. ಅಂದರೆ ರೊಟ್ಟಿ ತಿಂದು ಮಾತ್ರಕ್ಕೆ ಬದುಕ್ತೀಯಾ? ಇಲ್ಲ. ಆದರೆ ನಿಜವಾಗಲೂ ಬದುಕಿಸುವಂಥದ್ದು ಯಾವುದು ಗೊತ್ತಾ? ದೇವರ ವಾಕ್ಯ. ಹಲ್ಲೆಲೂಯ. ದೇವರ ವಾಕ್ಯ ನಮಗೆ ಆತ್ಮದಲ್ಲಿಯೂ ಜೀವ ಕೊಡ್ತತೆ, ಶರೀರದಲ್ಲಿಯೂ ಬಲ ಕೊಡ್ತತೆ. ಆಮೇಲೆ ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತದೆ, ನಾನು ನಿಮಗೆ ಹೇಳಿರುವ ವಾಕ್ಯಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಮಾಂಸ ಯಾವುದಕ್ಕೂ ಬರೋದಿಲ್ಲ. ಇಂಪಾರ್ಟೆಂಟ್ ಯಾವುದು ಗೊತ್ತಾ? ಮಾಂಸ ಅಲ್ಲ ಇಂಪಾರ್ಟೆಂಟು, ಒಳಗಿರೋ ಆತ್ಮನೇ ಇಂಪಾರ್ಟೆಂಟ್. ಆತ್ಮ ಹೋಗ್ಬಿಡ್ತಪ್ಪ ಅಂತಂದರೆ ಮಾಂಸನ ಇಟ್ಕೊಂಡು ಏನು ಮಾಡ್ತಾರೆ? ಮಾಂಸನ ಇಟ್ಕೊಂಡು, ಅಯ್ಯೋ ನೀನಂದರೆ ನನಗೆ ಭಾಳ ಇಷ್ಟ, ನಾನು ನಿನ್ನ ಬಿಟ್ಟಿರಲ್ಲ, ಒಂದು ವರ್ಷ ಇಲ್ಲೇ ನಿನ್ನ ಜೊತೆಗೆ ಹಿಂಗೆ ಕೈ ಹಾಕ್ಕೊಂಡು ಮಕ್ಕಂತೀನಿ ಅಂತಾರ. ಯಾರೇ ಆಗಿರಲಿ, ಯಾವುದೇ ಸಂಬಂಧ ಆಗಿರಲಿ, ಎತ್ತರ ಟೈಮ್ ಅಂತಾರೆ, ವಾಸನೆ ಬರ್ತದೆ ಅಂತಾರೆ. ಮಾಂಸಕ್ಕೇನು ಬೆಲೆ ಇಲ್ಲ, ಆತ್ಮಕ್ಕೆ ಬೆಲೆ. ಹಲ್ಲೆಲೂಯ. ಅಂದರೆ ಒರಿಜಿನಾಲಿಟಿನೇ ಆತ್ಮ. ಅಂದರೆ ನಮಗೆಲ್ಲ ಬೇಕು. ಏನು ಬೇಕು? ಈ ಒಂದು ಶರೀರಕ್ಕೆ ರೊಟ್ಟಿ ಬೇಕಾ ಬೇಡ? ಆದರೆ ಆ ರೊಟ್ಟಿ ಸೈತಾನನಿಂದ ನಾವು ತೆಗೆದುಕೊಳ್ಳಬಾರದು, ದೇವರಿಂದ ತೆಗೆದುಕೊಳ್ಳಬೇಕು. ಹಲ್ಲೆಲೂಯ. ಅರ್ಥ ಆಯ್ತಾ ನಿಮಗೆ? ಏನು ಅರ್ಥ ಆಗ್ತದಂದರೆ, ಈ ಲೋಕದಲ್ಲಿ ಅಕ್ರಮವಾದದ್ದು ಯಾವುದನ್ನು ಕೂಡ, ದೇವರಿಂದ ಅಲ್ಲದಿರುವಂಥದ್ದು ಯಾವುದನ್ನು ಕೂಡ ನಾವು ಸ್ವೀಕಾರ ಮಾಡಿಕೊಳ್ಳದೆ, ನಾವು ದೇವರ ಸಮಯಕ್ಕಾಗಿ ನಾವು ಎದುರು ನೋಡುವವರಾಗಿದ್ದರೆ, ದೇವರ ಕೈಯಿಂದ ನಾವು ಹೊಂದಿಕೊಳ್ಳುವುದಾದರೆ, ನಿಶ್ಚಯವಾಗಿ ದೇವರು ನಮಗೆ ಉತ್ತಮವಾದದ್ದನ್ನು ಕೊಡುತ್ತಾನೆ. ಎಲ್ಲರೂ ಜೋರಾಗಿ ಒಂದು ಸಾರಿ ಹಲ್ಲೆಲೂಯ.
ಶರೀರಕ್ಕೆ ರೊಟ್ಟಿ ಬೇಕು ನಿಜ, ಬಟ್ ಅದೊಂದರಿಂದಲೇ ಮನುಷ್ಯನ ಬದುಕೋದಿಲ್ಲ. ಆದರೆ ದೇವರ ವಾಕ್ಯದಿಂದ ಮನುಷ್ಯನ ಬದುಕುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಮನುಷ್ಯನನ್ನು ಎಲ್ಲ ಮಂಡಲಗಳಲ್ಲಿ ಜಯಶಾಲಿಯನ್ನಾಗಿ ಮಾಡ್ತದೆ. ದೇವರ ವಾಕ್ಯ ಬದುಕುವಂತೆ ಮಾಡ್ತದೆ. ದೇವರ ವಾಕ್ಯ ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾರ್ಪಡಿಸುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಯಾವುದು ರೊಟ್ಟಿ ಮುಖ್ಯನಾ ದೇವ್ರ ವಾಕ್ಯ ಮುಖ್ಯನಾ ಅಂತ ನಿಮಗೆ ಕೇಳೋದಾದರೆ, ಈಗ ಒಂದು ಉದಾಹರಣೆ, ಭಯಂಕರ ಹಸುವಾಗುತ್ತೆ, ಒಂದು ಕಡೆಗೆ ರೊಟ್ಟಿ ಇಟ್ಟರೆ ಇನ್ನೊಂದು ಕಡೆಗೆ ದೇವ್ರ ವಾಕ್ಯ ಐತೆ, ನೀನು ಯಾವುದನ್ನು ಆರಿಸ್ಕೊಳ್ತೀಯ? ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಸಪೋಸು ನಾವು ಎಲ್ಲ ಹೋಗಿದ್ದೀವಿ, ಭಯಂಕರ ಹಸುವಾಗೈತೆ, ನಮಗೆ ದೇವ್ರ ವಾಕ್ಯಗಳಿಂದ ಬರೆದಂಥ ಒಂದು ಪುಸ್ತಕ ಐತೆ ಅಂತ ತಿಳ್ಕೊಡ್ರಿ, ಒಂದು ಸಣ್ಣ ಬುಕ್ ಐತೆ, ಅದು ದೇವ್ರ ವಾಕ್ಯದ ವಿವರಣೆ ಬಿಡಿಸಿದ್ರು, ಒಳ್ಳೆ ಒಂದು ಸಂದೇಶ ಐತೆ ಅದ್ರಾಗೆ. ಅದನ್ನು ಓದ್ಬಿಟ್ರೆ ನಿಮ್ಮ ಜೀವಿತನೇ ಚೇಂಜ್ ಆಗಿಬಿಡ್ತತೆ. ಆದರೆ ವಿಷಯ ಏನಂದರೆ ಎರಡರೂ ಒಂದೇ ಸಿಗ್ತತೆ ಅಂದ್ರು ಅನ್ಕೊಳ್ರಿ. ಉದಾಹರಣೆ ಏನಂದರೆ, ಈ ಕಡೆ ಒಂದು ಕಡೆಗೆ ಬುಕ್ ಐತೆ, ಒಂದು ಕಡೆಗೆ ರೊಟ್ಟಿ ಐತೆ, ಇನ್ನೊಂದು ಕಡೆಗೆ ದೇವ್ರ ವಾಕ್ಯದ ಪುಸ್ತಕ ಐತೆ. ಇವು ಎರಡೂ ಸಿಗಂಗಿಲ್ಲ, ಯಾವ್ದಾರು ಒಂದು ಸಿಗ್ತದೆ ಅಂತ ಹೇಳಿದ್ರೆ, ಬುಕ್ ಏನು ಬಿಡ, ಎಲ್ಲಿ ಬೇಕಾದ್ರೆ ಸಿಗ್ತದೆ, ಏನು ಮಾಡೋದೈತೆ ನಮಗೆ, ನನಗೆ ರೊಟ್ಟಿ ಬೇಕು, ಹಸುವಾಗೈತೆ ಅಂತೀವಿ ನಾವು. ಕರೆಕ್ಟಾ? ರೊಟ್ಟಿ ಬೇಕಂತೀವಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಏಸಾವನು ಒಂದೊತ್ತಿನ ಊಟಕ್ಕಾಗಿ ಏನು ಮಾರ್ಕೊಂಡಂತೆ? ಚೊಚ್ಚಲತನದ ಹಕ್ಕನ್ನೇ ಮಾರ್ಕೊಂಬಿಟ್ನಂತೆ. ಹಲ್ಲೆಲೂಯಾ. ಒಂದು ವೇಳೆ ಯಾರು ಹಸು ತಾಳ್ಕೊಂಡು, ಯಾಕೋಬನಿಗೂ ಹಸುವಾಗಿತ್ತು, ಏಸವನಿಗೂ ಹಸುವಾಗಿತ್ತು. ಯಾಕೋಬನಿಗೂ ಹಸುವಾಗಿತ್ತು, ಏಸವನಿಗೂ ಹಸುವಾಗಿತ್ತು. ಒಂದೇ ರೊಟ್ಟಿ, ಸ್ವಲ್ಪ ಗುಗ್ರಿ ಕಾಳಿದ್ವು ಅಲ್ಲಿ, ಅದು ಒಬ್ರಿಗೆ ಸಾರಿ ಆಗೋಷ್ಟಿತ್ತು, ಒಬ್ರಿಗೆ ಆಗಿನ ಪೂರ್ತಕ್ಕೆ ಸಮಾಧಾನ ಆಗೋಷ್ಟು. ಈಗ ಯಾರು ತಾಳ್ಕೊಂತಾರೋ ಅವರೇ ಚೊಚ್ಚಲ ಮಕ್ಕಳು, ಅವರೇ ದೇವರ ಆಶೀರ್ವಾದಕ್ಕೆ ಪಾತ್ರರು. ಕೇಳ್ತಾನೆ ಯಾಕೋಬನು, ನನಗೆ ಭಯಂಕರ ಹಸುವಾಗೈತೆ, ನಾನು ತಿನ್ನಕ್ಕಂತ ಮಾಡ್ಕೊಂಡೀನಿ ಅಂತಂದರೆ, ಅವನು ಕೇಳ್ತಾನೆ, ಇಲ್ಲ ನನಗೂ ಹಸುವಾಗೈತೆ, ನನಗೆ ಬೇಕು ಕೊಡ ಅಂದರೆ, ನಾನು ನಿನಗೆ ಈ ರೊಟ್ಟಿ ಗುಗ್ರಿ ಕೊಡ್ತೀನಿ, ಆದರೆ ನೀನು ಚೊಚ್ಚಲ್ತನದ ಹಕ್ಕನ್ನು ಬಿಟ್ಕೊಡ್ತೀಯಾ ಅಂತ ಕೇಳಿದಾಗ ಅವನಂತಾನೆ, ಚೊಚ್ಚಲ್ತನದ ಹಕ್ಕಿಂದ ನಮಗೆ ಏನು ಮಾಡ್ಬೇಕಾಗ್ಯದ ಬಿಡು ನಡಿ ಅಂಥೇಳಿ ತಿರಸ್ಕಾರ ಮಾಡಿ. ಚೊಚ್ಚಲತನದ ಹಕ್ಕು ಅನ್ನೋದು ಸಾಧಾರಣವಾದದ್ದಲ್ಲ, ದೇವರ ಆಶೀರ್ವಾದಕ್ಕೆ ಪಾತ್ರವಾದದ್ದು ಚೊಚ್ಚಲತನ ಎನ್ನುವಂಥದ್ದು. ಆಮೇಲೆ ಹಲ್ಲೆಲೂಯಾ. ಅದನ್ನು ಕೇವಲ ಒಂದು ಹೊತ್ತಿನ ಊಟಕ್ಕೋಸ್ಕರ ಚೊಚ್ಚಲತನದ ಹಕ್ಕನ್ನೇ ಮಾರಿಕೊಳ್ತಾನೆ. ಯಾರು? ಏಸಾವನು. ಈಸಾಕನ ಮಕ್ಕಳು ಇಬ್ಬರು, ಒಬ್ಬನ ಯಾಕೋಬ ಮತ್ತು ಏಸಾವ. ಇವನು ಅಣ್ಣನಾದರೂ ಕೂಡ, ಆಯ್ತಪ್ಪ ನನಗೆ ಚೊಚ್ಚಲತನದ ಹಕ್ಕು ಬೇಡ, ಆ ಒಂದು ರೊಟ್ಟಿ, ಒಂದು ಆ ಗುಗ್ರಿ ರೊಟ್ಟಿಗೋಸ್ಕರ ಆ ಚೊಚ್ಚಲತನದ ಹಕ್ಕನ್ನು ಮಾರಿ ಇನ್ಮೇಲೆ ಯಾಕೋಬ ಅಣ್ಣ, ಏಸಾವ ತಮ್ಮ ಆಗ್ತಾರೆ ಅವತ್ತಿನಿಂದ. ಹಲ್ಲೆಲೂಯಾ. ಇವತ್ತು ನಾನು ಕೇಳ್ತೀನಿ, ಯೇಸು ಸ್ವಾಮಿ ಮನಸ್ಸು ಮಾಡಿದರೆ 40 ದಿವಸ ಉಪವಾಸಿದ ತರುವಾಯ ಆತನಿಗೆ ಹಸುವಾಯಿತು. ಶೋಧಕ್ಕೊಂದು ರೊಟ್ಟಿ ಇಟ್ಕೊಂಡು ಕಲ್ಲು ಹಿಡ್ಕೊಂಡು ಬಂದನು, ಇದನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು, ನೀನು ದೇವಕುಮಾರನಾಗಿದ್ದರೆ. ಹೌದು, ಆತನ ದೇವಕುಮಾರನೇ. ದೇವಕುಮಾರನ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ಮನುಷ್ಯ ಕುಮಾರನೇ ಬದುಕ್ತಾನೆ ಅಂದಮೇಲೆ ದೇವಕುಮಾರನ ಬದುಕೋಕ್ಕಾಗಲ್ವಾ? ಹಲ್ಲೆಲೂಯಾ. ಮನುಷ್ಯ ಕುಮಾರನೇ ರೊಟ್ಟಿ ಇಲ್ಲದೆ ಬದುಕ್ತಾನಂದರೆ ದೇವಕುಮಾರನು ಬದುಕೋಕ್ಕಾಗಲ್ವಾ? ಹಲ್ಲೆಲೂಯಾ. ನಾನು ಕೇಳ್ತೀನಿ, ಲೋಕದ ಜನರು ಪವಿತ್ರಾತ್ಮನ ಅವ್ರ ಹತ್ರ ಇಲ್ಲ. ಹಲ್ಲೆಲೂಯಾ. ದೇವರ ಆತ್ಮನ ಹೊಂದಿಕೊಂಡಿಲ್ಲ. ಅವರೇ ಪರಿಶುದ್ಧವಾಗಿ ಜೀವಿಸ್ತಾರೆ, ಅವರೇ ಎಲ್ಲವನ್ನು ಸಹಿಸ್ಕೊಳ್ತಾರೆ, ಅವರೇ ಸಾಧನೆಗಳನ್ನು ಮಾಡ್ತಾರೆ. ಅಂದರೆ ನೀನು ಮಾಡೋಕ್ಕಾಗಲ್ವಾ? ಅರ್ಥ ಆದವರಿಗಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಲೋಕದ ಜನರ ಹತ್ರ ಪವಿತ್ರಾತ್ಮ ಗೊತ್ತಿಲ್ಲ, ಲೋಕದ ಜನರಿಗೆ ದೇವರಾತ್ಮ ಅಂದರೆ ಏನು ಗೊತ್ತಿಲ್ಲ, ಅವರೇ ಮಾಡ್ತಾರೆ, ನೀನು ಮಾಡೋಕ್ಕಾಗಲ್ವಾ? ಆಮೇನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ಸೈತಾನನು ಯೇಸು ಸ್ವಾಮಿಗೆ ಏನು ಅಂತ ಕೇಳ್ತಾನೆ, ನೀನು ದೇವಕುಮಾರನ ಆಗಿದ್ದರೆ ಈ ಕಲ್ಲನ್ನ ರೊಟ್ಟಿ ಆಗುವಂತೆ ಮಾಡಂದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ಮನುಷ್ಯ ಕುಮಾರನಂತ ಮೆನ್ಷನ್ ಮಾಡ್ತಾರೆ. ಹಲ್ಲೆಲೂಯಾ. ಮನುಷ್ಯ ಕುಮಾರನು ಕೂಡ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ಬದುಕುವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ಯಾವ ಮನುಷ್ಯ ಕುಮಾರನು ಇದ್ದಾನೋ ಅದರರ್ಥ ಮಾಂಸವಾದದ್ರಲ್ಲಿ ದೇವರ ವಾಕ್ಯ ಬಂದರೆ ಅದರಲ್ಲಿ ಜೀವ ಉಂಟಾಗುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಏನಾಯಿತು ಅಲ್ಲಿ ನೋಡ್ರಿ, ನಿಂತಾಗ ಏನಾಯಿತು? ಆ 4ನೇ ಅಧ್ಯಾಯದ ವಚನವನ್ನು ನಾವು ನೋಡುವಾಗ, 4ನೇ ಅಧ್ಯಾಯದ 10ನೇ ವಚನ,
4ನೇದೇ 10ನೇ ವಚನ ಓದಿ. ಸೈತಾನನೇ ಯೇಸು ಅವನಿಗೆ ಸೈತಾನನೇ ನೀನು ತೊಲಗಿ ಹೋಗು, ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು. ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. 40 ದಿವಸ ಹಸುವಾಯಿತು ನಿಜ ಅಲ್ಲಿ, ಆದರೆ ಸೈತಾನನು ಕಲ್ಲು ಹಿಡ್ಕೊಂಡು ಬಂದಾನೆ. ಈ ಕಲ್ಲನ್ನ ರೊಟ್ಟಿ ಆಗುವಂತೆ ನೀನು ಅಪ್ಪಣೆ ಕೊಟ್ಟು ಈ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು, ತೋರಿಸು ನಿನ್ನ ಪವರ್ ಅಂತೇಳಿ. ಹಲ್ಲೆಲೂಯಾ. ಸೈತಾನನ ಕೈಯಿಂದ ಯೇಸು ಸ್ವಾಮಿ ಮುಟ್ಟಲಿಲ್ಲ. ಆತನಿಗೆ ಗೊತ್ತು ನಾನು ಯಾರಾಗಿದ್ದೇನೆ, ನಾನು ಎಲ್ಲಿಂದ ಬಂದಿದ್ದೇನೆ, ನನ್ನ ಪಕ್ಷವಾಗಿರುವವರು ಎಂಥವರಾಗಿದ್ದಾರೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಪ್ರೇಯರೇ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಆತನು ನಿಂತನು, ಸೈತಾನನೇ ತೊಲಗಿ ಹೋಗು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ವಾಕ್ಯದಿಂದ ಬದುಕ್ತಾನೆ. ಆಮೇಲೆ ಹಲ್ಲೆಲೂಯಾ. ಪ್ರತಿ ವಿಷಯಗಳಲ್ಲಿ ದೇವರ ವಾಕ್ಯದ ಮೇಲೆ ನಿಂತಾಗ ಸೈತಾನನ ಬಿಟ್ಟು ಓಡಿ ಹೋದನು. ಮತ್ತು ಯೇಸು ಸ್ವಾಮಿ ಹಂಗೆ ಉಪವಾಸ ಸತ್ನ ಇಲ್ಲ, ಪರಲೋಕದಿಂದ ದೂತರು ರೊಟ್ಟಿಯನ್ನು ತೆಗೆದುಕೊಂಡು ಬಂದರು. ಎಂಥ ಆಹಾರ ಗೊತ್ತಾ? ಪರಲೋಕದ ಆಹಾರ ಬಂತು ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಪರಲೋಕದ ಆಹಾರ ಅಂತಂದರೆ ಆತ್ಮಿಕವಾದದ್ದಲ್ಲ, ನೀವು ತಿಳ್ಕೊಂಡಾಗ ಬರೀ ಆಹಾರ ಅಲ್ಲ. ಯೇಸು ಸ್ವಾಮಿಯಲ್ಲಿ ಶರೀರವಾಗಿ ವಾಸವಾಗಿದ್ದರಿಂದ ಶರೀರಕ್ಕೆ ಸರಿಬೀಳುವ ಆಹಾರ ಪರಲೋಕದಿಂದ ದೇವದೂತರು ತೆಗೆದುಕೊಂಡು ಬಂದರು. ಆಮೇನ್ ಹಲ್ಲೆಲೂಯಾ. ಮತ್ತು ನೀವು ಪ್ರಶ್ನೆ ಕೇಳಿದ್ರೆ ಇದು ಪರಲೋಕದಾಗಿತ್ತ ಏನು ಭೂಲೋಕದಾಗಿಂದ ತಂದ್ರೆ? ದೇವದೂತರ ಆಹಾರ ಉಪಚಾರ ಮಾಡಿದ್ರಂತ ಐತೆ, ಇನ್ನು ಎಲ್ಲಿಂದ ತಂದರು ಅಂತಂದ್ರೆ ಅದು ನಮಗೆ ಗೊತ್ತಿಲ್ಲ. ಮ್ಯಾಲೆ ಹೋಗ್ತೀವಲ್ಲ ಪರಲೋಕದಾಗ, ಆವಾಗ ದೂತರಿದ್ದರೆ ಕೇಳಮ್, ಯೇಸು ಸ್ವಾಮಿ ಆ ಫಾಸ್ಟಿಂಗ್ ಇದ್ದ ಟೈಮ್ನಾಗ ಯಾರು ಪಾರ್ಸಲ್ ತಂದವರು ಯಾರು ಇಲ್ಲಿ ದೇವದೂತರೆ ಅಂತ ಕೇಳಿ, ನೀವು ಆ ಟೈಮ್ನಾಗ ಪರಲೋಕದಿಂದ ಪಾರ್ಸಲ್ ತಂದಿದ್ರೆ ಏನು ಯಾವ್ದಾನ ರಾಜನ ಮನೆಗೆ ಹೋಗಿ ಎಲ್ಲ ಫ್ರೈ ಡ್ರೈ ತಂದಿರೋ ರೊಟ್ಟಿ ಮಸಾಲ ಯಾವ್ದಾನ ಡಾಬಾ ಹೋಟ್ಲಾಗಿಂದ ಎತ್ಕೊಂಬಂದು ಕೊಟ್ರೆ ಅಂತೇಳಿ ಕೇಳಮ್ಮ. ಒಟ್ಟಿನಲ್ಲಿ ಅವ್ರು ಎತ್ಕೊಂಬಂದು ಕೊಟ್ಟಿದ್ದು ನಿಜ. ಹಲ್ಲೆಲೂಯಾ. ಒಟ್ಟಿನಲ್ಲಿ ತಂದು ಕೊಟ್ಟಿದ್ದು ನಿಜ. ಯೇಸು ಸ್ವಾಮಿಯನ್ನು ಉಪಚರಿಸಿದ್ದು ನಿಜ. ಹಲ್ಲೆಲೂಯಾ. ನೀನು ನಾನು ಕೂಡ ದೇವರ ವಾಕ್ಯದ ಮೇಲೆ ನಿಂತರೆ ನನಗೂ ನಿನಗೂ ದೇವರು ತನ್ನ ದೂತರನ್ನು ಕಳಿಸಿ ನಮ್ಮನ್ನು ಸಹಾಯ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಮೇಲೆತ್ತುವವನಾಗಿದ್ದಾನೆ, ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಅದರ ವಿಷಯ ಏನಪ್ಪ ಅಂತಂದರೆ ಆತನ ಸ್ವಲ್ಪ ಕಾಯಬೇಕಷ್ಟೆ. ಹಲ್ಲೆಲೂಯಾ. ಪಕ್ಕದ ಕಾಗಟ್ಟು ಹೇಳ್ರೆ ಸ್ವಲ್ಪ ಕಾಯಿ. ಹಲ್ಲೆಲೂಯಾ. 44 ಮನೆನೇ ಇದೆ ಅಂತ ಅನ್ಕೊಂಬಿಡ್ಬೇಡ, ಇನ್ನೊಂದು ಮನೆ ಐತೆ, ಅದು ಅರಮನೆ. ಹಲ್ಲೆಲೂಯಾ. 44 ನೀನು ಸೆಲೆಕ್ಟ್ ಹೊಡಿತೈತಿ, ಆದರೆ ನಿನಗೆ 44 ಸೆಲೆಕ್ಟ್ ಹೊಡೆಯುವಂಥ ಸಮಯ ದೇವರಿಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಕಲ್ಲನ್ನ ಯಾಕೆ ರೊಟ್ಟಿ ಮಾಡ್ಕೊಂಡು ತಿನ್ನೋಕೆ ಹೋಗ್ತಿ? ದೇವರು ನಿನಗೋಸ್ಕರ ಒಂದು ಸ್ಪೆಷಲ್ ಫುಡ್ಡನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ಇವತ್ತು ದೇವ್ರ ಮಕ್ಕಳೇ, ನಮಗೋಸ್ಕರ ದೇವರು ನೇಮಿಸಿದ ಕಾಲದಲ್ಲಿ ದೇವರೆಲ್ಲವನ್ನು ಮಾಡುವವನಾಗಿದ್ದಾನೆ. ಆಮೇನ್ ಹಲ್ಲೆಲೂಯಾ. ದೇವರು ನಮ್ಮನ್ನು ಹೀಗೆ ಬಿಡೋದಿಲ್ಲ. ನಿಶ್ಚಯವಾಗಿ ನಾನು ಚಾಲೆಂಜ್ ಆಗ್ತೀನಿ, ಯಾರೆಲ್ಲ ದೇವರಿಗೆ ನಿಯತ್ತಾಗಿ ನಡ್ಕೊಳ್ತಾ ಇದ್ದಾರೋ, ಯಾರೆಲ್ಲ ನಿಜವಾಗ್ಲೂ ದೇವ್ರನ್ನ ನಂಬಿಕಿಟ್ಟು ನಡೀತಾ ಇದ್ದಾರೋ ಅವ್ರು ಇದ್ದಂಗೆ ಇರಲ್ಲ. ಹಲ್ಲೆಲೂಯಾ. ಇವತ್ತು ನಾನು ಕೂಡ ಹೇಳ್ತೀನಿ, ದೇವರು ನನ್ನನ್ನು ಇವತ್ತು ಹಿಂಗೆ ನೋಡ್ತಾ ಇದ್ದೀರಿ ಪರಿಸ್ಥಿತಿಯಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲರೂ ನನ್ನನ್ನು ನೋಡ್ತಾ ಇದ್ದೀರಿ. ಒಂದು ಸಮಯ ಬರ್ತದೆ, ದೇವ್ರು ನನ್ನ ಹಿಂಗೆ ಬಿಡಲ್ಲ. ಹಲ್ಲೆಲೂಯಾ. ನಾನು ಏನು ಮಾಡ್ತಾಯಿದ್ದೇನೆಂದರೆ ದೇವರು ನೇಮಿಸಿದ ಕಾಲಕ್ಕಾಗಿ ಕಾಯ್ತಾ ಇದ್ದೀನಿ. ಹಲ್ಲೆಲೂಯಾ. ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ಬೋದು, ಏನು ದೊಡ್ಡದಲ್ಲ, ಬಟ್ ಅದು ಬೇಡ, ದೇವರ ಸಮಯ ಬೇಕು. ಹಲ್ಲೆಲೂಯಾ. ದೇವರು ನೇಮಿಸಿದ ಕಾಲಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಆಮೇನ್ ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ? ಹಲ್ಲೆಲೂಯಾ. ದೇವರು ನಿಶ್ಚಯವಾಗಿ ನಮ್ಮನ್ನು ಉನ್ನತಕ್ಕೆ ಎತ್ತುತ್ತಾನೆ. ಆಮೇನ್ ಹಲ್ಲೆಲೂಯಾ. ಆ ಪರಿಶೋಧನೆಗಳು ಬರುವಾಗ ಆ ಪರಿಶೋಧನೆಗಳಲ್ಲಿ ನೀನು ದಾಟಿಕೊಂಡು ಜಯಿಸಿಕೊಂಡು ಮುಂದೆ ಬರೋದಾದರೆ ದೇವರು ನಿನಗಾಗಿ ಒಂದು ಕಾಲವನ್ನು ನೇಮಿಸಿದ್ದಾನೆ. ಆ ಕಾಲದಲ್ಲಿ ದೇವರು ನಿನ್ನ ಮೇಲೆತ್ತುತ್ತಾನೆ. ಹಲ್ಲೆಲೂಯಾ. ನಿನಗೆ ಏನೇನು ಬೇಕೋ ಎಲ್ಲ ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ನಿನ್ನ ಶರೀರದಲ್ಲಿ ವಾಸವಾಗಿದೆಯಾ ಅಂತ ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ಈ ಶರೀರಕ್ಕೆ ಬೇಕಾದದ್ದೆಲ್ಲವೂ ದೇವ್ರು ಕೊಡ್ತಾನೆ ಗೊತ್ತು. ಈ ಶರೀರಕ್ಕೆ ಬೆಚ್ಚಗಿರುವಂಥ ಮನೆ ಬೇಕು, ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ಈ ಶರೀರಕ್ಕೆ ಒಳ್ಳೆಯ ಆಹಾರ ಬೇಕು, ದೇವ್ರು ಕೊಡ್ತಾನೆ. ಈ ಶರೀರಕ್ಕೆ ಒಳ್ಳೆಯ ವಸ್ತ್ರಗಳು ಬೇಕು, ದೇವ್ರು ಕೊಡ್ತಾನೆ. ಈ ಶರೀರಕ್ಕೆ ಈ ಶರೀರ ಒಂದು ವೇಳೆ ಬಂಗಾರವನ್ನು ಆಸೆ ಪಟ್ಟರೂ ಕೂಡ ಆ ಬಂಗಾರವನ್ನು ಕೂಡ ದೇವ್ರು ಕೊಡ್ತಾನೆ.
ಆಮೇನ್, ಹಲ್ಲೆಲೂಯ. ಈ ಶರೀರದಕ್ಕೆ ಏನು ಬೇಕು ಅಂತೇಳಿ ಎಲ್ಲವೂ ದೇವ್ರಿಗೆ ಗೊತ್ತು. ಅದರ ದೇವರು ಕೊಡುವವರೆಗೂ, ಹಲ್ಲೆಲೂಯ. ಈ ಶರೀರಕ್ಕೆ ಒಂದು ಕಾರ್ ಬೇಕಂತ ಕೂಡ ದೇವ್ರಿಗೆ ಗೊತ್ತು, ಹಲ್ಲೆಲೂಯ. ದೇವ್ರಿಗೆ ಗೊತ್ತಾಯ್ತಾ ಇಲ್ಲ? ಎಲ್ಲವೂ ದೇವ್ರಿಗೆ ಗೊತ್ತು. ದೇವರು ಕೊಡೋ ಗಂಟ ನಾವು ಕಾದ್ಕೊಂಡಿದ್ರೆ ದೇವರು ನಿಶ್ಚಯವಾಗಿ ಆತನ ಕೈಯಿಂದ ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಆಮೇನ್, ಹಲ್ಲೆಲೂಯ. ಎಲ್ಲರ ಕಣ್ಣುಗಳು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಚೋಣ. ಸ್ತೋತ್ರ. ಪರಿಶುದ್ಧಾತ್ಮನಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ತಕ್ಕ ಕಾಲದಲ್ಲಿ ದೇವರೇ ನೀನು ನಮ್ಮನ್ನು ಮೇಲೆ ತರುವವನಾಗಿದ್ದೀಯ. ಪ್ರಿಯ ದೇವ ಮಗುವೇ, ದೇವರ ವಾಕ್ಯವು ಹೀಗೆ ಹೇಳ್ತದೆ, ಪೇತ್ರನು ಬರೆದ ಪತ್ರಿಕೆಯಲ್ಲಿ ಹೀಗೆ ಹೇಳ್ತದೆ, ಇದಿಗೋ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ದೇವರು ನಿಮ್ಮನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು ಎಂಬುದಾಗಿ ಪೇತ್ರನ ಪತ್ರಿಕೆಯಲ್ಲಿ ಆತನು ವಾಗ್ದಾನ ಮಾಡಿದ್ದಾನೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ಪ್ರಾರ್ಥಿಸುತ್ತಾ ಇರ್ರಿ, ದೇವರಿಂದ ಎದುರು ನೋಡುತ್ತಾ ಇರ್ರಿ, ದೇವರ ಹತ್ರ ಇದಿಗೋ ದೇವರನ್ನು ದೃಷ್ಟಿಸ್ತಾ ಇರ್ರಿ. ದೇವರು ನಿಶ್ಚಯವಾಗಿ ನಮ್ಮನ್ನು ಹೀಗೆ ಬಿಡೋದಿಲ್ಲ. ಇಗೋ ನಿನ್ನನ್ನು ಕರೆದಂಥ ಉದ್ದೇಶ ನಿನ್ನ ಸಾಧಾರಣ ಜೀವಿತವನ್ನು ಜೀವಿಸುವುದಕ್ಕಾಗಿ ಅಲ್ಲ, ನಿನ್ನ ದೇವರಿಗಾಗಿ ಉಪಯೋಗಿಸಲ್ಪಡಬೇಕು, ದೇವರಿಂದ ಆಶೀರ್ವಾದ ಹೊಂದಬೇಕು, ನಿನ್ನ ಮುಖಾಂತರವಾಗಿ ದೇವರಿಗೆ ಮಹಿಮೆ ಉಂಟಾಗಬೇಕೆಂಬುದಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನೇ, ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಮಹಿಮೆಯಾದ ಸಂಗತಿಗಳನ್ನು ಮಾಡಿರಿ. ಇಲ್ಲಿ ಸೇರಿರೋ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿರಿ. ನಿಶ್ಚಯವಾಗಿ ನೀನು ಉನ್ನತ ಸ್ಥಾನಕ್ಕೆ ಅಪ್ಪ ನೀನು ನಡೆಸುವನಾಗಿದ್ದೀಯ. ಯಾವ ರೀತಿ ಯೋಸೇಫನು ಸೆರೆಮನೆಯಿಂದ ಅರಮನೆಗೆ ನಡೆಸಿದ್ದು, ಯಾವ ರೀತಿಯಾಗಿ ಕರ್ತನೇ ಸ್ತೋತ್ರ ದಾವೀದನನ್ನು ಕುರಿಕಾಯುವ ಸ್ಥಿತಿಯಿಂದ ಅರಸನನ್ನಾಗಿ ಮಾಡಿದವು, ಯಾವ ರೀತಿಗೆ ಅಬ್ರಹಾಮನು ಕರ್ತನೆ ಎಲ್ಲೋ ಗುಡಾರದಲ್ಲಿ ಇದ್ದವನನ್ನು ಇವತ್ತು ಕರ್ತನೆ ಪ್ರಪಂಚಕ್ಕೆಲ್ಲ ಪ್ರಸಿದ್ಧವಾದ ವ್ಯಕ್ತಿಯಾಗಿ ಮಾಡಿದ್ದು, ಅದೇ ರೀತಿಯಾಗಿ ಕರ್ತನೆ ಯಾರ್ಯಾರೆಲ್ಲ ನಿನ್ನನ್ನು ಎದುರು ನೋಡ್ತಾ ಇದ್ದಾರೋ, ಯಾರೆಲ್ಲ ನಿನ್ನಿಂದ ಅಪ್ಪ ದೇವರ ಆಶೀರ್ವಾದವನ್ನು ಬಯಸ್ತಾ ಇದ್ದಾರೋ, ಕರ್ತನೆ ನಿನ್ನಿಂದ ಅದು ಬರಲಿ ಎಂಬುದಾಗಿ ಎದುರು ನೋಡ್ತಿದ್ದಾರೋ ಅವರೆಲ್ಲರನ್ನ ನೀನು ನಿಶ್ಚಯವಾಗಿ ಕರ್ತನೆ ಮೇಲೆತ್ತುವವನಾಗಿದೆ. ಸ್ತೋತ್ರ. ಅದ್ಭುತಗಳನ್ನು ಮಾಡಿರಿ, ಆಶೀರ್ವಾದ ಮಾಡಿರಿ, ಎಲ್ಲ ವಿಷಯಗಳಲ್ಲಿ ಕೃಪೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ. ಯೇಸುವಿನ ದಿವ್ಯನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್.